ಮುಂದ್ಗಡೆ ಇವರು ಮುಸಲ್ಮಾನರು ನುಗ್ಗಿಬಿಟ್ಟು ಬೆಂಕಿ ಹಚ್ಚಿದ್ರು. ಇಡೀ ಅಂಗಡಿ ಭಸ್ಮ ಆಗೋಯ್ತು ಅಂದರೆ ಏನೇನೂ ಉಳಿಲ್ಲ. ಅವರು ಜೂರಿ ಆಗಿದ್ರು ಕೋರ್ಟಲ್ಲಿ. ಆದರೆ 3 ಜನಕ್ಕೂ ಏನೂ ವಿದ್ಯಾಭ್ಯಾಸ ಇರಲಿಲ್ಲ. ಇಬ್ಬರೂ ಹಮಾಲಿ ಕೆಲಸನೂ ಮಾಡಿದ್ದಾರೆ, ಮೂಟೆ ಹೊರೋ ಕೆಲಸನ. ಶುರುವಿಗೆ 75 ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಎಲ್ಲ ಯಾಕೆ ಅಂತ ಒಬ್ರಿಗೊಬ್ರು ಚರ್ಚೆ. ಇಂದ್ರಮ್ನವರಿಗೆ ತೊಂದರೆ ಆಗಿದೆ, ಅದಕ್ಕೋಸ್ಕರ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ. ಮೂಲಂಗಿ ಸೊಪ್ಪಿನ ಹುಳಿ ಮಾಡಿದ್ರು, ಅದನ್ನು ಹಾಕ್ತಿದ್ದಂಗೆ ಇಷ್ಟು ಬಿಳಿ ಹುಳುಗಳು ಮೇಲೆ ಇಳ್ತು. ಶಂಕರಮೂರ್ತಿ ತಂದೆ ತೀರ್ಕೊಂಡ್ರು. ಹಿಂದಿನ ದಿವಸ ಬಂದಿದ್ರು, ನಾಳೆ ಬರ್ತೀನಿ ಅಂತ ಹೇಳಿದವ್ರು ರಾತ್ರಿನೇ ಹೋಗ್ಬಿಟ್ಟಿದ್ದಾರೆ. ಆದರೂ ಕೂಡ ಅವ್ರ ನೋಡ್ಲಿಕ್ಕೂ ಬಿಡಲಿಲ್ಲ. ಆತ್ಮೀಯ ವೀಕ್ಷಕರಿಗೆಲ್ಲ ಹೃತ್ಪೂರ್ವಕವಾದಂಥ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತು ಈ ಎಮರ್ಜೆನ್ಸಿ ಒಂದು ಸಂಚಿಕೆಗಳು ಮಾಡ್ತಾ ಇದ್ದೀವಲ್ಲ ನಾವು, ಅದರಲ್ಲಿ ಮುಖ್ಯವಾಗಿ ನಮ್ಮ ಬೆಂಗಳೂರಿನಲ್ಲೇ ಹುಟ್ಟಿ ಆ ಎಮರ್ಜೆನ್ಸಿ ಕಾಲದಲ್ಲಿ ತುಂಬ ಒಳಗಾದಂತಹ ಒಬ್ಬರು ಸುಧಾ ಅತ್ತಿಗೆ ಅಂತ, ನಮ್ಮ ಸಂಘದ ಎಲ್ಲ ವಲಯಗಳಲ್ಲೂ ಕೂಡ ಎಲ್ಲರಿಗೂ ಚೀಫ್ ಮಿನಿಸ್ಟ್ರಿಂದ ಹಿಡಿದು ಸಾಮಾನ್ಯ ಸದಸ್ಯರವರೆಗೂ ಎಲ್ಲರಿಗೂ ಅತ್ತಿಗೆ ಅಂತಾನೆ ತುಂಬ ಆತ್ಮೀಯತೆಯಿಂದ ಸಹಕಾರ ನೀಡ್ತಾ ಸಹಾಯ ಮಾಡ್ತಾ ಕೆಲಸ ಮಾಡ್ತಾ ಇರುವಂತಹ ಶ್ರೀಮತಿ ಸುಧಾ ಅನ್ನೋರು ಬಂದಿದ್ದಾರೆ. ಅವರನ್ನು ಕೇಳೋಣ. ಅವರು ಈ ಸಂದರ್ಭದಲ್ಲಿ ಏನೇನು ಅನುಭವಿಸಿದ್ರು, ಅವರ ಮನೆಗೆ ಈ ತುರ್ತು ಪರಿಸ್ಥಿತಿ ಅನ್ನೋದು ಯಾವ ರೀತಿಯಲ್ಲಿ ತೊಂದರೆ ಕೊಟ್ಟಿತು ಇತ್ಯಾದಿ ಎಲ್ಲ. ಅದಕ್ಕೆ ಮೊದಲು ಅವರನ್ನು ಕೇಳೋದಕ್ಕೆ ಮೊದಲು ನಾನು ಸ್ವಾಮಿ ವಿವೇಕಾನಂದರ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಸ್ವಾಮಿ ವಿವೇಕಾನಂದರ ಒಂದು ಮಾತು ಹೀಗಿದೆ: ಲೈಫ್ ಈಸ್ ಎ ಕಂಟಿನ್ಯೂಸ್ ಸ್ಟ್ರಗಲ್ ಬಿಟ್ವೀನ್ 2 ಅಪೋಸಿಂಗ್ ಫೋರ್ಸಸ್ ಅಂತ. ಅಂದರೆ ಬದುಕು ಅನ್ನೋದು 2 ವಿರುದ್ಧ ಶಕ್ತಿಗಳ ನಡುವೆ ನಿರಂತರವಾದಂತಹ ಹೋರಾಟ ಅಂತೆ. ಈ ಎಮರ್ಜೆನ್ಸಿ ಕಾಲದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿದಾಗ ಈ ಮಾತು ತುಂಬ ಜನಕ್ಕೆ ಅನುಭವಕ್ಕೆ ಬಂದಿದೆ. ಎ ಸ್ಟ್ರಗಲ್ ಬಿಟ್ವೀನ್ 2 ಅಪೋಸಿಂಗ್ ಫೋರ್ಸಸ್ ಅಂದರೆ ಪ್ರಧಾನಮಂತ್ರಿಯವರು ಒಂದು ಫೋರ್ಸ್ ಆಗಿ ನಿಂತ್ಕೊಂಡ್ರು, ಅದಕ್ಕೆ ವಿರುದ್ಧವಾಗಿ ಜನಶಕ್ತಿ, ಸಾತ್ವಿಕ ಶಕ್ತಿ ನಿಂತಿತ್ತು. ಇದೆರಡರ ನಡುವೆ ನಡೆದಂತಹ ಅತ್ಯಂತ ಘೋರ ಹೋರಾಟನೇ ತುರ್ತು ಪರಿಸ್ಥಿತಿಯ ಫಲ ಅಂತ ಹೇಳ್ಬೋದು. ಇದು ಸಾಮಾನ್ಯವಾದಂಥ ಹೋರಾಟ ಅಲ್ಲ, ಅತ್ಯಂತ ಭೀಕರವಾದಂಥ ಹೋರಾಟ. ಎಷ್ಟೋ ಮನೆಗಳು ಹಾಗಾಗೆ ಸುಟ್ಟು ಭಸ್ಮ ಆಗೋಯಿತು, ಬದುಕುಗಳು ಹಾಗೆ ಬರಡಾಗೋಯಿತು. ಎಷ್ಟೋ ಜನಕ್ಕೆ ಜೀವನನೇ ಏನೂ ಇಲ್ಲ ಅನ್ನೋ ಸ್ಥಿತಿಗೆ ಬಂದುಬಿಡ್ತು. ಯಾವ್ಯಾವ ರೀತಿಯಲ್ಲಿ ನಮ್ಮ ಜನ ಕಷ್ಟಪಟ್ಟರು ಅಂತ ಹೇಳಿದ್ರೆ ಅದನ್ನು ಹೇಳೋಕ್ಕೂ ಇವತ್ತು ತುಂಬ ಜನ ಇಲ್ಲ. ಎಲ್ಲೋ ಪುಸ್ತಕಗಳಲ್ಲಿ, ಆಗಿನ ಕಾಲದ ಪತ್ರಿಕೆಗಳಲ್ಲಿ ಅಡಗಿದೆ ಅಷ್ಟೇ. ಆದರೆ ಇವತ್ತು ನಮ್ಮ ಪುಣ್ಯವಶಾತ್ ಶ್ರೀಮತಿ ಸುಧಾ ಅತ್ತಿಗೆ ಅಂತ ತುಂಬ ಜನಪ್ರಿಯವಾಗಿರುವಂತಹ ನಮ್ಮ ಅಮ್ಮ ಸುಧಾ ಅವರು ಬಂದಿದ್ದಾರೆ. ಅವರನ್ನು ಮಾತಾಡ್ಸೋಣ. ಅವರ ಕಿರುಪರಿಚಯ ಮಾಡಿಕೊಡ್ತೀನಿ. ಅದಕ್ಕೆ ಮೊದಲು ನಮಸ್ಕಾರ ಸುಧಾ ಅತ್ತಿಗೆ, ಬನ್ನಿ. ನೀವು ಲೀಲಾಜಾಲಕ್ಕೆ ಬಂದಿರೋದು ನನಗೆ ಬಹಳ ಸಂತೋಷ. ಸುಧಾ ಅತ್ತಿಗೆ 56 ವರ್ಷಗಳಿಂದ ಅವರು ನಿರಂತರವಾಗಿ ಈ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ. ಈ ಕೆಲಸ ಅಂದರೆ ಯಾವುದು? ಸಾಮಾಜಿಕ ಕೆಲಸಗಳು. ನಿರಂತರವಾಗಿ ಸಮಾಜಕ್ಕೆ ಸೇವೆ ಮಾಡೋದು, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋದು. ಅವರ ಒಂದು ಆರ್ಯ ಮಹಾಮಂಡಲಿ ಇದೆಯಲ್ಲ, ಅದರಲ್ಲಿ ಇದ್ಕೊಂಡು ಅತ್ಯಂತ ಉಪಯುಕ್ತವಾದಂತಹ ಧಾರ್ಮಿಕ ಕಾರ್ಯಗಳು ಹಾಗೂ ಸೇವಾ ಚಟುವಟಿಕೆಗಳಲ್ಲಿ ಪೂರ್ಣವಾಗಿ ತೊಡಗಿಸ್ಕೊಳ್ಳೋದು, ಇದು ಒಂದೊಂದಲ್ಲ ಅವ್ರು ಮಾಡ್ತಾ ಇರೋದು. ಇವತ್ತಿನ ದಿವಸ ಅವರು ನಮ್ಮ ತುಂಬ ಪ್ರಸಿದ್ಧವಾಗಿರುವಂಥ ಬಸವನಗುಡಿಯಲ್ಲಿರೋ ಅನಾಥ ಶಿಶು ಸೇವಾ ಸಂಸ್ಥೆ ಅಂತಿದೆ, ಅದನ್ನು ಇವಾಗ ಅಮೃತ ಶಿಶು ಅಂತ ಮಾಡಿದ್ದಾರೆ. ಅದರಲ್ಲಿ ಅವರು ಮೆಂಬರ್ ಆಗಿದ್ದಾರೆ. ಅವರು ನಿರಂತರವಾಗಿ ಅದಕ್ಕೆ ಮಾರ್ಗದರ್ಶನ ನೀಡ್ತಾ ಇರ್ತಾರೆ. ಬೇಕಾದಾಗೆಲ್ಲ ಅವರಿಗೆ ಯಾವ ಸಹಾಯ ಬೇಕೋ ಅದನ್ನು ಮಾಡ್ತಾ ಇರ್ತಾರೆ. ಹಾಗೆ ಇನ್ನೂ ಒಂದು ಅವರ ಕೆಲಸಗಳು ಯಾವ ದಿಕ್ಕಿನಲ್ಲಿ ಯಾವ ಮುಖಗಳಲ್ಲಿ ಕೆಲಸ ಆಗಿದೆ ಅನ್ನೋದಕ್ಕೋಸ್ಕರವಾಗಿ ಒಂದು ಹೇಳ್ತೀನಿ. ನಮಗೆಲ್ಲ ಇವತ್ತು ಪರಿಚಿತವಾಗಿರುವಂಥದ್ದು ಅಂದರೆ ಅದಮ್ಯ ಚೇತನ ಅವರು ಮಾಡ್ತಾ ಇರುವಂತಹ ಸೇವೆ. ಇದು ಅಗಾಧವಾದಂಥ ಸೇವೆ. ಅದಮ್ಯ ಚೇತನ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರು ಮಾಡ್ತಾ ಇರೋದು. ಇದು ಆರಂಭ ಆಗಿದ್ದು, ಇವಾಗಿರೋದು ಅದು ಈ ಕಡೆ ಗವಿಪುರದಲ್ಲಿ, ಆದರೆ ಮೊದಲು ಆರಂಭವಾಗಿದ್ದು ಮಲ್ಲೇಶ್ವರದಲ್ಲಿ.
ಆ ಒಂದು ಸೇವಾ ಸಂಸ್ಥೆಗೂ ಕೂಡ ಪ್ರಾರಂಭಿಕ ಸದಸ್ಯ ಆಗಿದ್ದವರು ಸುಧಾ ಅತ್ತಿಗೆ. ಅವರದನ್ನು ಹೇಳ್ತಾ ಹೋದರೆ ಒಂದು 3-4 ಪೇಜ್ ಇದೆ, ಆದರೆ ನಾನೇ ಮಾತಾಡಿದ್ರೆ ಅದು ಸರಿ ಹೋಗೋದಿಲ್ಲ. ಸುಧಾ ಅತ್ತಿಗೆನ ಮಾತಾಡ್ಸೋಣ. ಅವರು ಏನೇನು ಪಾಡುಪಟ್ಟು ಇವತ್ತಿಗೂ ಕೂಡ ನಗುಮುಖದಿಂದ ಬಂದು ಅದರ ಬಗ್ಗೆ ಹೇಳೋದಕ್ಕೆ ಕೂತಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಬಹಳ ಸಂತೋಷ ಆಗುತ್ತೆ. ನನಗಂತೂ ನನ್ನ ಭಾಗ್ಯ ಅಂತ ಅಂದ್ಕೊಳ್ತೀನಿ. ಅದಕ್ಕೆ ಅವರನ್ನು ಮಾತಾಡ್ಸೋಣ. ಅವರು ಬೆಂಗಳೂರಲ್ಲಿ ಹುಟ್ಟಿದವರು, ಶಿವಮೊಗ್ಗಕ್ಕೆ ಸೇರಿದವರು. ಅಂದರೆ ಅವರ ಪತಿಯ ಮನೆ ಶಿವಮೊಗ್ಗ ನಮಗೆಲ್ಲ ಗೊತ್ತಿರೋ ಹಾಗೆ ಈ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಮತ್ತು ಭಾಜಪ ಇದು ಹುಟ್ಟಿದ್ದಕ್ಕೆ ಕಾರಣವಾಗಿರುವಂಥ ಅನೇಕ ವಿಚಾರಗಳು ಅಲ್ಲಿಂದ ಹೊಮ್ಮಿವೆ. ಆಮೇಲೆ ಅಲ್ಲಿನ ನಾಯಕರು ಕೂಡ ಇದ್ದಾರೆ, ತುಂಬ ಪ್ರಸಿದ್ಧರಾದಂತಹ ನಾಯಕರು ಅವರ ಕುಟುಂಬಕ್ಕೆ ಸೇರಿದವರೇ. ಅದನ್ನೆಲ್ಲ ಡೀಟೇಲ್ಸ್ ತಿಳ್ಕೊಳ್ಳೋಣ. ಇವತ್ತು ಅವರು ಕುಟುಂಬಕ್ಕೆ ಸೇರಿದ ನಾಯಕರು ಅಂತ ಹೇಳ್ಕೋಬೋದು, ಆದರೆ ಆಗಿನ ಕಾಲದಲ್ಲಿ ಯಾವ್ಯಾವ ರೀತಿ ಅವರು ಪಾಡುಪಟ್ಟರು ಅನ್ನೋದನ್ನು ಅವ್ರ ಬಾಯಿಂದಾನೆ ಕೇಳೋಣ. ಅಮ್ಮ ಅದಕ್ಕೆ ಅವರೇ ನಮಸ್ಕಾರ, ಸ್ವಾಗತ. ಮತ್ತು ಈಗ ನೀವು ಹೇಳಿ, ನಿಮ್ಮ ಹಿನ್ನೆಲೆ ಏನು? ನಿಮ್ಮದು ತುಂಬ ಇದೆ, 56 ವರ್ಷದಿಂದ ನೀವು ಒಂದೇ ಸಮ ಸೇವಾ ಕ್ಷೇತ್ರದಲ್ಲಿ ತೊಡ್ಕೊಂಡಿದ್ದೀರಿ ನಾನಾಮುಖವಾಗಿ. ಇನ್ನೂ ಒಂದು ಹೇಳಬೇಕು ಅಂದರೆ ಶಿಕ್ಷಣ ಕ್ಷೇತ್ರಕ್ಕೂ ಸುಧಾ ಅತ್ತಿಗೆ ಅವರ ಈ ಕುಟುಂಬಕ್ಕೂ ಅತ್ಯಂತ ಹತ್ತಿರದ ಸಂಬಂಧ ಇದೆ ಅಂತ. ಈ ಆರ್ಯ ವೈಶ್ಯ ಮಂಡಳಿಯವರು ಅಲ್ಲಿನ ಸದಸ್ಯರು ಮುಖ್ಯವಾಗಿ 3 ರೀತಿಯಲ್ಲಿ ಸಮಾಜಕ್ಕೆ ಸೇವೆ ಮಾಡ್ತಾ ಇದ್ದಾರೆ. ಒಂದು ಶಿಕ್ಷಣ ಕ್ಷೇತ್ರ, ಇನ್ನೊಂದು ದಾನ ಮಾಡೋದು, ಇನ್ನೊಂದು ಸೆಲ್ಫ್ ಸಫಿಷಿಯೆಂಟಾಗಿ ಅವರೇ ಇಂಡಸ್ಟ್ರಿಗಳನ್ನು, ಅವರೇ ಈ ಅಂಗಡಿಗಳನ್ನು ಇಟ್ಕೊಂಡು ತುಂಬ ದೊಡ್ಡ ದೊಡ್ಡ ವ್ಯಾಪಾರೋದ್ಯಮಗಳಲ್ಲಿ ತೊಡಗಿ ಈ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇರೋರು. ಆದರೆ ಎಲ್ಲೂ ಕೂಡ ಅವರು ನಾವು ಇಂಥದ್ದು ಮಾಡಿದ್ವಿ ಅಂತ ಹೇಳ್ಕೊಳ್ಳೋದಿಲ್ಲ. ಅಷ್ಟು ಒಂಥರ ಸೈಲೆಂಟ್ ಸರ್ವಿಸ್ ಅಂತ ಹೇಳಿದ್ರೆ ಈ ಆರ್ಯ ಸಮುದಾಯದವ್ರದ್ದು ಅಂತ, ಆರ್ಯ ವೈಶ್ಯ ಸಮುದಾಯದವರು, ಆ ಸಮುದಾಯಕ್ಕೆ ಸೇರಿದವರು. ಅದರಿಂದ ಅವರ ಮನೆಯಲ್ಲಿ ಎಷ್ಟೆಷ್ಟು ಜನ ನೋಡಿ, ಯಾರು ಹೇಳೋದೇ ಇಲ್ಲ ಅಲ್ವಾ ಅದನ್ನು. ಈ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಎಂತೆಂಥ ಕಷ್ಟಪಟ್ಟರು ಅವರು ಅನ್ನೋದನ್ನು ಯಾರೂ ಹೇಳೋದಿಲ್ಲ. ಅದಕ್ಕೆ ಸುಧಾ ಅತ್ತಿಗೆ ನಾನು ಕರೆದಿದ್ದೀನಿ. ನೇರ ಅವರು ಹೇಳಬೇಕು, ಅವ್ರಿಗೆ ಎಷ್ಟು ಜ್ಞಾಪಕ ಇದೆಯೋ, ಎಷ್ಟು ಹೇಳೋಕ್ಕೆ ಸಾಧ್ಯವೋ ಅಷ್ಟನ್ನು ನಮ್ಮೊಡನೆ ಹಂಚ್ಕೊಳ್ಳಿ ಅಂತ. ಹೇಳಿಮ್ಮ. ನಾನು ಹುಟ್ಟಿದ್ದು ಬೆಂಗಳೂರಲ್ಲಿ. ನಮ್ಮ ತಂದೆಯವ್ರದ್ದು ಮತ್ತು ಕಸಿನ್ಸು, ಸೋದರ ಮಾವಂದ್ರು ಎಲ್ಲರದ್ದು ಹೋಲ್ಸೇಲ್ ಸಿಲ್ಕ್ಸು. ಅವೆನ್ಯೂ ರೋಡಲ್ಲಿ ಒಂದು 10-15 ಅಂಗಡಿ ನಮ್ಮದೇ ಆಗ್ತಾಯಿತ್ತು. ನಮ್ಮದು ಅಷ್ಟೇ, ನಮ್ಮ ತಂದೆಯವ್ರದ್ದು ಹೋಲ್ಸೇಲ್ ಸಿಲ್ಕ್ಸು, ಸುಧಾ ಸಿಲ್ಕ್ ಹೌಸ್ ಅಂತಲೇ. ಓಹೋ, ನಿಮ್ಮ ಹೆಸರಲ್ಲೇ ಆಯಿತಾ? ನಾನೇ ದೊಡ್ಡ ಮಕ್ಕಳು. ಅಂದರೆ ನಮ್ಮ ಒಂದು ಜೀವನ ಹೇಗಿತ್ತು ಅಂತಂದರೆ, ನಾವು ಯಾವತ್ತೂ ಯಾವುದಕ್ಕೂ ಬೇಕು ಅನ್ನೋ ಹಾಗೆ ಇಲ್ಲ, ಎಲ್ಲವೂ ಪ್ರತ್ಯಕ್ಷವಾಗಿ ನಮಗೆ ಸಿಗ್ತಾಯಿತ್ತು. ಹಾಗೆ ನಮ್ಮ ತಂದೆಯವರು ತುಂಬ ಇಬ್ಬರೂ ತಂದೆ ತಾಯಿ ಇಬ್ಬರು ತುಂಬಾ ಅಚ್ಚದಿಂದ ಸಾಕ್ತಾಯಿದ್ರು. ಅಂದರೆ ನಮಗೇನು ಪ್ರಪಂಚದ ವ್ಯವಹಾರ ಏನೂ ಗೊತ್ತಿರಲಿಲ್ಲ ನನಗೆ ಮದುವೆ ಆದಾಗ. ಅಂತಂದರೆ ಏನಿತ್ತು, ನಮ್ಮ ಸ್ಕೂಲು, ನಮ್ಮ ಡ್ರೆಸ್ಸು, ನಮ್ಮ ಮನೆ, ಸಿನಿಮಾ, ಹೋಟೆಲ್, ಇದಿಷ್ಟು ಬಿಟ್ಟರೆ ನಮಗೆ ಏನೂ ಗೊತ್ತಿರಲಿಲ್ಲ. ನಾನು ಸಮಿತಿಗೆ ಬಂದಮೇಲೆ ಶಾಂತಕ್ಕ ಕೇಳ್ತಿದ್ಲು, ಅದಕ್ಕೆ ನೀವು ಅಲ್ಲಿ ಹೋಗಬೇಕು ಬೌದ್ಧಿಕಿಗೆ. ಯಾವ ಥಿಯೇಟ್ರ್ ಶಾಂತ ಅಂತಿದ್ದೆ. ಇದೇನ್ರಿ ಇದು ಹಿಂಗೆ ಕೇಳ್ತೀರ ಶಾಂತ, ನನಗೆ ಗೊತ್ತಿರೋದೇ ಹೋಟೆಲ್ಲು, ಥಿಯೇಟ್ರ್, ಅದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಬೆಂಗಳೂರಲ್ಲಿ ನನಗೆ ಅಂತೇಳಿ ಹೇಳ್ತಾ ಇದ್ದೆ. 16 ವರ್ಷ SSLC ಮುಗೀತು. ಆಮೇಲೆ ನನಗೆ ಮದುವೆ ಆಗಿ ಶಿವಮೊಗ್ಗಕ್ಕೆ ಹೋದೆ. ಅಲ್ಲಿ ತುಂಬ ದೊಡ್ಡ ಕುಟುಂಬ, ತುಂಬ ದೊಡ್ಡ ಮನೆ. ಅಲ್ಲಿ 3 ಜನ ಅವ್ರ ಅಣ್ಣ ತಮ್ಮಂದರು, ಹಾಲಪ್ಪ, ಮಂಜಪ್ಪ, ಹನುಮಂತಪ್ಪ ಅಂತ 3 ಜನ ಅಣ್ಣ ತಮ್ಮಂದರು. ನಾನು ಮಂಜಪ್ಪನವ್ರ ಸೊಸೆ. ಹಾಲಪ್ಪನವರು 8 ಜನ ಮಕ್ಕಳು ಅವರಿಗೆ. ಮಾವಂದರು ಎಲ್ಲ ಕೂಡು ಕುಟುಂಬ. ಅಲ್ಲ, ನಾವು ಹೋಗೋದಕ್ಕೆ ಜಸ್ಟ್ ಎಲ್ಲ ಬೇರೆ ಆಗಿದ್ರು. ಮಂಜಪ್ಪನವರಿಗೆ 13 ಜನ ಮಕ್ಕಳು, ಹನುಮಂತಪ್ಪನವರಿಗೆ 5 ಜನ ಮಕ್ಕಳು. ಹಾಗಾಗಿ ಅದು ತುಂಬ ದೊಡ್ಡ ಕುಟುಂಬ ಇತ್ತು. 1933ರಲ್ಲಿ ಘಟನೆ ನಡೆದಾಗ ಎಲ್ಲರೂ ಒಟ್ಟಿಗೆ ಇದ್ದರು. ಆ ಬೆಂಕಿ ಅನಾಹುತ ಇದೆಲ್ಲ ಆದಾಗ ಈ 3 ಜನಕ್ಕೆ ತಾಯಿ ಮಾತ್ರ ಇದ್ದರು. ಚನ್ನಗಿರಿಲಿ ಅವರ ನೇಟಿವ್ ಪ್ಲೇಸು. ಅಲ್ಲಿಂದ ದಾವಣಗೆರೆಗೆ ಹೋದರು ಜೀವನಕ್ಕೋಸ್ಕರ. ಅಲ್ಲೂ ಆಗಲಿಲ್ಲ. ಕೊನೆಗೆ ಶಿವಮೊಗ್ಗಕ್ಕೆ ಬಂದು ಒಂದು ಸಣ್ಣ ಅಂಗಡಿನ ಶುರು ಮಾಡಿದ್ರು. ಯಾರೋ ಒಬ್ಬರು ಸಹಾಯ ಮಾಡಿದ್ರು ಅಂಗಡಿ ಶುರು ಮಾಡಲಿಕ್ಕೆ. ನಂತರ ಅದು ಬೆಳೀತಾ ಆ ಜಾಗವನ್ನೇ ಇವರೇ ಕೊಂಡ್ಕೊಂಡ್ರು. ಅಂಗಡಿ ಇದ್ದ ಜಾಗ ಅತ್ಯಂತ ದೊಡ್ಡ ಅಂಗಡಿ ಆಯಿತು. ಡಿಸ್ಟ್ರಿಕ್ಟ್ಗೆ ದೊಡ್ಡ ಅಂಗಡಿಯಾಗಿ. ಅದು ದಿನಸಿ, ಹೋಲ್ಸೇಲ್ ದಿನಸಿ. ತುಂಬ ಅಂದರೆ ತುಂಬ ದೊಡ್ಡದು. ಒಂದೊಂದು ರೂಮಲ್ಲಿ ಒಂದೊಂದಿತ್ತು. ಆಲೂಗಡ್ಡೆ ರೂಮು, ಈರುಳ್ಳಿ ರೂಮು. ಕಮ್ಯುನಿಟಿಗೆ ಈ ಹೋಲ್ಸೇಲ್ ವ್ಯಾಪಾರ ಅನ್ನೋದು ಚೆನ್ನಾಗಿ ಒಗ್ಗಿ ಬಂದಿದೆ ಅಲ್ವಾ? ಅದರಲ್ಲಿ ಹಾಲಪ್ಪನವರು
ಸ್ವಲ್ಪ ಪೂಜೆ ಪುನಸ್ಕಾರ ಮಾಡಿ ಅದರಲ್ಲೇ ನಿರತರಾಗಿರ್ತಿದ್ರು. ಮಂಜಪ್ಪನವರು ಮತ್ತು ಹನುಮಂತನಪ್ಪನವರು ಇಬ್ಬರು ಮಾವಂದ್ರಿಬ್ಬರೂ ಈ ಬಿಸ್ನೆಸ್ಸಲ್ಲಿ ತೊಡಗಿದ್ರು. ಮತ್ತು ಬಿಸ್ನೆಸ್ಸನ್ನು ಅದನ್ನು ಎಕ್ಸ್ಟೆಂಡ್ ಮಾಡೋದು ಅಷ್ಟೇ ಅಲ್ಲ, ಸಮಾಜದಲ್ಲೂ ಕೂಡ ಅವರು ಜವಾಬ್ದಾರಿನ ನಿರ್ವಹಿಸ್ತಿದ್ರು. ಒಂದು ಧಾರ್ಮಿಕ ವಿಚಾರದಲ್ಲೂ ಕೂಡ ಎಲ್ಲದರಲ್ಲೂ ಪಾಲ್ಗೊಳ್ತಾ ಇದ್ರು. ದೇವಸ್ಥಾನದಲ್ಲಿ, ವಾಸವಿ ಟ್ರಸ್ಟ್ಗಳಲ್ಲಾಗಲಿ, ಸಹಕಾರ ಸಂಘದಲ್ಲಾಗಲಿ. ಈಗಲೂ ಸಹ ನಮ್ಮ ಮಾವನವ್ರ ಫೋಟೋ ಇದೆ ದೇವಸ್ಥಾನದಲ್ಲಿ, ಎಲ್ಲ ಕಡೆಯಲ್ಲೂ ಇದೆ. ಮತ್ತು ನ್ಯಾಯಕ್ಕೆ ಹೆಚ್ಚು ಹೇಳ್ತಾ ಇದ್ದೀರಾ? ಹಾಂ, ಹೆಚ್ಚು ಹೆಸರುವಾಸಿಯಾದವರು. ಅವರು ಜೂರಿ ಆಗಿದ್ದರು ಕೋರ್ಟಲ್ಲಿ ಮಾವನವರು. ಆದರೆ 3 ಜನಕ್ಕೂ ಏನೂ ವಿದ್ಯಾಭ್ಯಾಸ ಇರಲಿಲ್ಲ. ಕಡು ಬಡತನದಲ್ಲಿ ಬಂದವರು. 3 ಜನಕ್ಕೂ ಹೆಚ್ಚಿನ ವಿದ್ಯಾಭ್ಯಾಸ ಏನೂ ಇರಲಿಲ್ಲ. ಮೊದಲು ತಾಯಿ ಮಾಡಿಕೊಟ್ಟ ಜೂರಿ ಹೇಗೆ ಆಗಿ ತಗೊಂಡ್ರು? ಅವ್ರು ನ್ಯಾಯವಾಗಿ ನಡ್ಕೊಳ್ತಾರಲ್ಲ, ನ್ಯಾಯಕ್ಕೆ. ಆಗಿನ ಕಾಲಕ್ಕೆ ಆ ಥರ ಇತ್ತು. ಇವಾಗ ಹೇಳ್ತಾ ಇದ್ದಾರಲ್ಲ ಲ್ಯಾಟ್ರಲ್ ಅಪಾಯಿಂಟ್ಮೆಂಟ್ ಅಂತ, ಅದನ್ನು ಬೇಡ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಯಾರಿಗೆ ಯೋಗ್ಯತೆ ಇದೆ, ಯಾರಿಗೆ ನಿಷ್ಠೆ ಇದೆ ಅಂಥವ್ರನ್ನ ಆ ಕೆಲಸಕ್ಕೆ ಉಪಯೋಗಿಸ್ಕೋಬಹುದು ಅಂತ ಇರೋದು. ಸಾಮಾಜಿಕ ನ್ಯಾಯ ಇದು ಬೇಡವಂತೆ. ಅವರ ತಾಯಿ ಮಾಡಿಕೊಟ್ಟ ವಡೆ, ಚಕ್ಲಿ ಇದನ್ನೆಲ್ಲ ಅವರು ಮಾರಾಟ ಮಾಡಿ ಜೀವನವನ್ನು ಶುರು ಮಾಡ್ಕೊಂಡಿದ್ದು ಫಸ್ಟ್ ಅವರು. ಆಮೇಲೆ ಅವರು ಬೆಳೀತಾ ಬಂದರು. ಮತ್ತು ಆ ರೀತಿಯಲ್ಲಿ ಅವರು 1933ರಲ್ಲಿ ಸಹ ಇದು ಸ್ವಾತಂತ್ರ್ಯ ಹೋರಾಟಗಳೆಲ್ಲ ನಡೆದಾಗ ನಾಗಪ್ಪ ಶೆಟ್ಟರು ಅಂತಂಥೇಳಿ ನಮ್ಮ ದೊಡ್ಡ ಮಾವನವರ ಭಾವ, ಅವರು ಕಾಂಗ್ರೆಸ್ನಲ್ಲಿ ಹೋರಾಟ ತೊಡಸ್ಕೊಂಡಿದ್ರು. ಎಷ್ಟೋ ಸಲ ನಮ್ಮ ಮನೆಗೆ ಬಂದು ಅಂಡರ್ಗ್ರೌಂಡಲ್ಲಿ ಇರ್ತಿದ್ದಂತೆ. ಯಾಕೆಂದರೆ ತುಂಬ ದೊಡ್ಡ ಮನೆ ಅಂತಂದರೆ 140/380 ಮನೆ. ಅದಕ್ಕೆ ಮುಂದ್ಗಡೆನೂ ಬಾಗಿಲು, ಸೈಡಿಂದಲೂ ಬಾಗಿಲು, 140/380 ಎಲ್ಲ ಕಡೆಯಿಂದಲೂ ಬಾಗಿಲು. ಇವಾಗ 20-30 ಮನೆಗಳಲ್ಲಿ ಇರ್ತೀವಿ. ಮತ್ತು ಮಕ್ಕಳೇನಾದರೂ ಜೂಟಾಟ ಶುರು ಮಾಡಿದ್ರೆ ಯಾರೂ ಹೊಟ್ಟೆ ಆಗೋದಿಲ್ಲ ಕೊನೆಯವರೆಗೂ. ಯಾಕೆಂದರೆ ಹಾಲಿಂದಲೂ ಈ ಕಡೆ ಒಂದು ಬಾಗಿಲು, ಹಾಲಿಗೆ ಈ ಕಡೆ ಒಂದು ಬಾಗಿಲು. ಒಳ್ಳೆ ಕತೆ. ಸಾಧ್ಯನೇ ಇಲ್ಲ ಜೂಟಾಟ ಆಡಿದ್ರು ಕೂಡ. 8 ಜನ ಇದ್ರಲ್ಲ ಮಕ್ಕಳು. ಹಾಗಾಗಿ ಈ ಕಡೆ ಯಾರನ್ನ ಹಿಡಿಯೋಂಗಿಲ್ಲ. ಒಂದು ಕಡೆ ಪಶುವೈದ್ಯ ಶಾಲಾ ಖಾಲಿ 5 ಗಂಟೆ ಮೇಲೆ, ಅಲ್ಲಿ ಯಾರೂ ಇರೋದೇ ಇಲ್ಲ. ಗೌಡೆ ಹಾರಿ ಕೂಡ ಆಟ ಆಡ್ಬೋದು ಹಾಗೆ. ಹಾಗಾಗಿ ಆ ಥರ ದೊಡ್ಡ ಮನೆ ಇತ್ತು. ಸಾಕಷ್ಟು ಜನ ಓದೋ ಅಂತಂದರು. ಸುತ್ತಮುತ್ತಲ ಹಳ್ಳಿಯವರು ತುಂಬ ಜನ ಬಂದು ಇರ್ತಾ ಇದ್ರು ಮನೇಲಿ. ಹೌದು, ಮನೇಲಿ ಆಗ್ಲೂ ಇರ್ತಿದ್ರು. ವಾರಾನಕ್ಕೂ ಇರ್ತಿದ್ರು. ಕೆಲವರು ರಿಲೇಷನ್ ಪೈಕಿ ಅವ್ರಿಗೆ ಕೊಡ್ತಾ ಇದ್ರು. ಬಡವರು ಇದ್ದವರಿಗೆ ಮನೆ, ದೊಡ್ಡ ಮನೆ ಎಲ್ಲೋ ಇರ್ತಿದ್ರಲ್ಲ, ಹಾಗೆ ಅಲ್ಲಿ ಇರ್ತಿದ್ರು. 1933ರಲ್ಲಿ ಈ ಹೋರಾಟ ನಡಿಬೇಕಾದ್ರೆ ಅಂಗಡಿ ಭಾರಿ ದೊಡ್ಡದಾಗಿತ್ತು. ಮುಸಲ್ಮಾನರು ಇವರು ತುಂಬ ಅನ್ಯೋನ್ಯವಾಗೇ ಇದ್ದರು. ಯಾರೂ ಆ ಥರ ಭೇದ ಭಾವ ಇರಲಿಲ್ಲ. ಆದರೆ ಆ ಸಮಯದಲ್ಲಿ ಯಾರೋ ಒಬ್ಬರು ಹಚ್ಚಿಕೊಟ್ಟು ಕೆಲವರು ಭಾಷಣಗಳ ಪರಿಣಾಮವಾಗಿ ಎಲ್ಲರೂ ಎದ್ಬಿಟ್ರು. ಮುಸಲ್ಮಾನರು ಹಿಂದೂಗಳನ್ನ ಹೊಡೆಯಲಿಕ್ಕೆ ಮಾಡಲಿಕ್ಕೆ ಎಲ್ಲದು. 33ರಲ್ಲಿ. ಆಮೇಲೆ ಆವತ್ತಿನ ದಿವಸ ನಮ್ಮ ಮಾವನವರಿಗೆ ಮೊದಲನೇ ಹೆಂಡತಿ ತೀರ್ಕೊಂಡಿದ್ರು. 1-1.5 ವರ್ಷದ ಮಗು ಇತ್ತು. ಆ ಮಗು ಸಾಮಾನ್ಯಕ್ಕೆ ಅವರೇ ಎತ್ಕೊಂಡಿರ್ತಿದ್ರು. ಅಂಗಡಿಯಿಂದ ಎಂಟ್ರಾಗಿದ್ದಾರೆ, ಹಿಂದೆ ಹೋಗಿದ್ದಾರೆ. ಅದು ದೊಡ್ಡದೇ ಅಂಗಡಿ ಕೂಡ. ಮುಂದ್ಗಡೆ ಇವರು ಮುಸಲ್ಮಾನರು ನುಗ್ಗಿಬಿಟ್ಟು ಬೆಂಕಿ ಹಚ್ಚಿದ್ರು. ಎಲ್ಲ ಮರದ್ದು ದೂಲ ಅಲ್ವಾ ಆವಾಗ, ಕಬ್ಬಡದಿಲ್ವಲ್ಲ, ಎಲ್ಲ ಇಡೀ ಅಂಗಡಿ ಹಚ್ಕೊಳ್ತು. ಆಮೇಲೆ ಅವರ ಸ್ನೇಹಿತರು ಹಿಂದ್ಗಡೆ ಗೋಡೆ ಹತ್ತಿರ ಬಂದು ಮಗುನ ಕೊಡು ಅಂತ ಕೇಳಿದ್ರು. ಮಗುನ ಎತ್ತಿವರು ಗೋಡೆಯಿಂದ ಹೊರಗೆ ಹಾಕಿದ್ರು. ಅವರ ಮಗುನ ಎತ್ಕೊಂಡು ಹೋದರು ಮನೇಲಿ ಸಾಕಲಿಕ್ಕೆ. ಆಮೇಲೆ ಮಾವನವರು ಗೋಡೆ ಹಾಕ್ಕೊಂಡು ಅವರು ಬಂದರು. ಇಡೀ ಅಂಗಡಿ ಭಸ್ಮ ಆಗೋಯ್ತು ಅಂದರೆ ಏನೇನೂ ಉಳಿಲ್ಲ. ಅಷ್ಟು ಕಷ್ಟಪಟ್ಟು ಅವರು ಕಟ್ಟಿದ್ರು. 1933ರಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ. ಹೌದು, ಅಷ್ಟು ಕಷ್ಟಪಟ್ಟು ಕಟ್ಟಿದ್ದು ಹೋಯ್ತಲ್ಲ ಅಂಥೇಳಿ ಅವರು ಮಂಗಳೂರು ಹತ್ರ ಮೂಲ್ಕಿ ದೇವರಿಗೆ ಬರೆದು ಹಾಕಿದ್ರು. ನಮ್ದು ಈ ಥರ ಆಗೋಯ್ತು. ಅಲ್ಲಿಂದಾನೇ ಶುರು ಆಗುತ್ತೆ ನಿಮ್ಮ ಕತೆ, ವ್ಯಥೆ ಇದತ್ತೆ. ಆವಾಗ ಅಲ್ಲಿಂದ ಬಂತು, ನೀವು ಮಾಡಿದ್ದು ಒಳ್ಳೆ ಕೆಲಸ ಆಯಿತು, ಹೋಮ ಮಾಡ್ದಂಗಾಯಿತು, ನಿಮಗೆ ಮತ್ತೆ ಯಶಸ್ಸು ಸಿಗುತ್ತೆ ಅಂತ. ಆಮೇಲೆ ಮತ್ತೆ ಎಲ್ಲ ಮೊದಲಿಂದಲೂ ಪ್ರಾರಂಭ ಮಾಡಿದ್ರು. ಅವರಿಬ್ಬರು ಬೆಂಕಿ ಯಾಕೆ ಹಾಕ್ತಾರೋ ಏನಪ್ಪ. ಮಂಜಪ್ಪನವರು ಮತ್ತು ಹನುಮಂತಪ್ಪನವರು ಇಬ್ಬರೂ ಸಾಕಷ್ಟು ಕೆಲಸವನ್ನು ಮಾಡ್ತಾಯಿದ್ರು. ಅದರಲ್ಲೂ ಹಮಾಲಿ ಕೆಲಸನೂ ಮಾಡಿದ್ದಾರೆ, ಮೂಟೆ ಹೊರೋ ಕೆಲಸನ ಶುರುವಿಗೆ. ಯಾರು? ಇಬ್ಬರು, ಮಂಜಪ್ಪನವರು, ಹನುಮಂತನವ್ರು, ಶಂಕರವ್ರ ತಂದೆ ಇಬ್ಬರು ಮೂಟೆಗಳನ್ನ ಹೊರ್ತಾಯಿದ್ರು. ಅವ್ರು ತುಂಬ ಸ್ಟ್ರಾಂಗ್ ಶಂಕರವ್ರ ತಂದೆ. ಲಾರಿಗಳು ಅಂದರೆ ಶಂಕರಮೂರ್ತಿಗಳು ಹೇಳ್ತಾ ಇದ್ದಾರೆ. ಶಂಕರಮೂರ್ತಿಗಳು ಸಭಾಧ್ಯಕ್ಷರಾಗಿದ್ದವರು. ಸರಿ.
ಸ್ಟ್ರಾಂಗ್ ಇದ್ದರು. ಹಾಗಾಗಿ ಲಾರಿಗಳಿಗೆ ಮೂಟೆ ಹಾಕೋದು ಮಾಡೋದು ಇದರಿಂದ ಅವರು ಮುಂದೆ ಬಂದಿತ್ತು. ನಂತರ ಯಾವ್ಯಾವ ಹಿನ್ನೆಲೆ ನೋಡಿ. ನಂತರ ಇದೇನಾಯಿತು, ನಮ್ಮದೇ ಸ್ವಂತ ಮನೆಗಳು ಎಲ್ಲ ದೊಡ್ಡ ದೊಡ್ಡ ಮನೆಗಾಯಿತು. ಹಿಂದೂ ಮುಸ್ಲಿಂ ಅವರು ಬೇರೆ ಹೋಗಬೇಕಾದ್ರೆ ಸಾಕಷ್ಟು ಮನೆಗಳು ನ್ಯಾಯವಾಗಿ ಇವರು ವ್ಯಾಪಾರ ಮಾಡ್ತಾರೆ ಅಂಥೇಳಿ ಎಲ್ಲ ಬರೋರು, ಮಂಜಪ್ಪನವರೇ ನೀವು ತಗೊಳ್ತೀರಾ, ನಾವು ಹೊರಟಾಗ್ತಾ ಇದ್ದೀವಿ ಪಾಕಿಸ್ತಾನಕ್ಕೆ ಅಂತ. ಅಲ್ಲಿ ಯಾರು ವಾಸ ಇದ್ದಾರೆ ಹೆಂಗೆ ಕೇಳೋರು ಮಾವನವರು. ಕೇಳಿ ಅಲ್ಲಿದ್ದ ಹೋಗೋದು, ಏನಪ್ಪ ನೀನು ತೊಗೊಳ್ತೀಯ, ನಾನು ತಗೊಳ್ಳ, ನಿನಗೆ ಅನುಕೂಲ ಇದ್ದರೆ ತಗೋ, ನೀನು ಬಿಟ್ಟರೆ ನಾನು ತೊಗೊಳ್ತೀನಿ, ನಿನ್ನ ವಾಸ ಇದೆಯಾ ಎಷ್ಟು ದಿವಸ ಅಲ್ಲಿ ಅಂದರೆ 1947 ಇದು. 33-47. ಆಮೇಲೆ ಇಲ್ಲ ನಂತ ಸ್ವಲ್ಪ ಕಮ್ಮಿ ಇದೆ ದುಡ್ಡು ಅಂಥೇಳಿ ಅವ್ರೇನೋ ಹೇಳಿದೆ, ನಾನು ಕೊಡ್ತೀನಿ ತಗೋ, ನಾನೇ ಸಹಾಯ ಮಾಡ್ತೀನಿ, ನೀನು ತಗೋ ನಿಮ್ಮ ಬಿಲ್ಡಿಂಗು, ನೀನು ಬೇಡ ಅಂದರೆ ನಾನು ತೊಗೊಳ್ತೀನಿ ಅದನ್ನು. ಹಾಗಾಗಿ ಸಾಕಷ್ಟು ಪ್ರಾಪರ್ಟಿ ಇದೆ. ಆಮೇಲೆ ನಮ್ಮದೇ ಅದು ಗರಡಿ ಮನೆ ಈಗಲೂ ಇದೆ. ಈಗ ಯಾರಿದ್ದಾರೆ ಅಲ್ಲಿ? ಯಾರ್ಯಾರಿದ್ದಾರೆ ಅಲ್ಲಿ? ಸಾಕಷ್ಟು ಜನ ಇದ್ದಾರೆ. ಎಲ್ಲರೂ ಇದ್ದಾರಾ? ಸಾಕಷ್ಟು ಜನ ಇದೆ. ನೀವು ಬೆಂಗಳೂರಿಗೆ ಬಂದುಬಿಟ್ರಿ? ಬೆಂಗಳೂರಲ್ಲಿ 60 ಜನ ಇದ್ದೀವಿ. ನಿಮ್ಮ ಫ್ಯಾಮಿಲಿ. ಸರಿ ಸರಿ. ಫಾರಿನಲ್ಲಿ ಒಂದು 10-15 ಜನ ಇದ್ದಾರೆ, ಬೆಂಗಳೂರಲ್ಲಿ 60 ಇದ್ದೀವಿ. ಸರಿ ಸರಿ. ನಿಮ್ಮದೇ ಒಂದು ಕಮ್ಯುನಿಟಿ, ಕುಟುಂಬ ಕಮ್ಯುನಿಟಿ. ಗರಡಿ ಮನೆಯಲ್ಲಿ ಒಮ್ಮೆ ಒಬ್ಬ ಹಿಂದೂಗೆ ಒಬ್ಬ ಮುಸಲ್ಮಾನಿಗೆ ಇಬ್ಬರಿಗೂ ಕುಸ್ತಿ ಆಯಿತು. ಹಿಂದೂ ಗೆದ್ದ, ಆದರೆ ಮುಸಲ್ಮಾನರು ಅದನ್ನು ಒಪ್ಕೊಳ್ಳಿಕ್ಕೆ ಸಿದ್ಧ ಆಗಲಿಲ್ಲ. ಶಂಕರಮೂರ್ತಿ ತಂದೆನೂ ಅವರು ಕುಸ್ತಿ ಮಾಡ್ತಿದ್ರು, ಅವರು ಕೂತಿದ್ರು, ಅವರು ಒಪ್ಕೊಳ್ಳಿಲ್ಲ. ವಾದ ನಡೀತು, ಅವರು ಹೊರಗೆ ಬಂದುಬಿಟ್ರು. ಶಂಕರಮೂರ್ತಿಯವ್ರ ತಂದೆ ಹೊರಗೆ ಬಂದು ನಾನೇ ಕಟ್ತೀನಿ ಅಂದರು. 145/140 ಈಗ ಗರಡಿ ಮನೆ ನಮ್ಮದು. ಅದನ್ನು ಶಂಕರಮೂರ್ತಿಯವ್ರ ತಂದೆ ಪ್ರಾರಂಭ ಮಾಡಿದ್ರು. ಹೌದೇನಾ? ನಮ್ಮ ಹಿಂದೂ ಫೈಲ್ಮಾನ್ರನ್ನ ಅವರೇ ತರಬೇತಿ ಮಾಡಿಸ್ತಿದ್ರು. ಮತ್ತು ಹೇಗೂ ನಮ್ಮದು ಜನರಲ್ ಮರ್ಚೆಂಟ್ಸು ತಾಕತ್ಕಿದ್ದವ ಅಂಥೇಳಿ ಬಾದಾಮಿ, ಗೋಡಂಬಿ, ತುಪ್ಪ ಅವನ್ನೆಲ್ಲ ಪಾಕೆಟ್ಸ್ ಮಾಡಿ ಎಷ್ಟು ಜನ ಇವರಿದ್ದಾರೋ ಅವ್ರಿಗೆ ಅಷ್ಟು ಜನಕ್ಕೂ ಕೊಡ್ತಿದ್ರು. ಗರಡಿ ಮನೆ ಕಟ್ಟಿದ್ದಲ್ದೆ ಗರಡಿಯವ್ರಿಗೆ ತಾಕತ್ ಕೊಡೋದು. ದಿವಸ ಎಲ್ಲ ಪಟ್ಟಣ ಕಟ್ಟಿಟ್ಟಿರೋ ಅವರು ಬಂದು ಸಾಯಂಕಾಲ ಎಲ್ಲರೂ ತೊಗೊಂಡೋಗೋದು. ನಮ್ಮದು ಗರಡಿ ಮನೆ ಅಷ್ಟೇ ಅಲ್ಲ, ಇನ್ನೂ 2 ಬೇರೆ ಗರಡಿ ಮನೆಯವರು ಕೂಡ, ಹಿಂದೂ ಗರಡಿ ಮನೆಗಳಿದ್ದವರು ಕೂಡ ಅವರು ಬಂದು ತೆಗೆದುಕೊಂಡು ಹೋಗ್ತಾ ಇದ್ರು. ಹೌದಾ? ಹಾಗಾಗಿ ಇದು ನಾಗಪ್ಪ ಶೆಟ್ಟರು ಯಾವಾಗ ಇದಾಯಿತೋ, ಅವರು ಸ್ವಾತಂತ್ರ್ಯ ಹೋರಾಟಗಾರಾಗಿ ಹೋದ್ಮೇಲೆ ಈಗ ಯೂನಿವರ್ಸಿಟಿ ನಾಗಪ್ಪ ಶೆಟ್ಟರದು ಒಂದು ಕಾಲೇಜಲ್ಲಿ ನಮ್ಮದೊಂದು ಸೀಟು ಫಿಕ್ಸ್ ಇದೆ. ಅವಾಗಲಿಂದ ನಮ್ಮ ಫ್ಯಾಮಿಲಿಗೆ ಕೊಡ್ತಾರೆ. ಈ ಸಲ ಇಬ್ಬರಿಗೆ ಕೊಟ್ಟಿದ್ದಾರೆ. ಅಲ್ಲಿ ನೀವು ಇದರಲ್ಲ ಯೂನಿವರ್ಸಿಟಿಲಿ, ಶಿವಮೊಗ್ಗ ಯೂನಿವರ್ಸಿಟಿಲಿ ಕುವೆಂಪು ಒಬ್ಬರು ಟ್ರೆಷರು, ಒಬ್ಬರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಈಗಿನ ಹುಡುಗರು. ಆ ಥರದಲ್ಲಿ ಅದು ನಡೀತಾ ಬಂತು. ಮತ್ತು ನಮ್ಮ ಫ್ಯಾಮಿಲಿಯ 3 ಹಿರಿಯರು ಕಾಂಗ್ರೆಸ್ನವರು. 3 ತಲೆಯಲ್ಲೇ 3 ಜನ ಹಿರಿಯರು ಕಾಂಗ್ರೆಸ್ನವರು, ನಾಗಪ್ಪ ಶೆಟ್ಟರ ದಯೆಯಿಂದ. ಆಮೇಲೆ ಅಷ್ಟು ಜನವು, ಇನ್ನು 20-22 ಜನವು RSS ಜನಸಂಘದಲ್ಲಿದ್ದು. ಇದನ್ನು ಇದು ಶುರು ಮಾಡಿದ್ದು ಸೂರೂರು. ಶಿವಮೊಗ್ಗಕ್ಕೆ ಅವರು ಆಗಾಗ ಬಂದು ಶಿವಮೊಗ್ಗದಲ್ಲಿ ಸಂಘದ ಶಾಖೆಗಳನ್ನ ಶುರು ಮಾಡ್ತಾಯಿದ್ರು. ಅವರಿಗೆ ನಮ್ಮ ಹಾಲಪ್ಪನವರ ಮಗ ಸತ್ಯನಾರಾಯಣ ಅಂಥೇಳಿ ವಿಶ್ವ ಹಿಂದೂ ಪರಿಷತ್ತಲ್ಲೂ ಜವಾಬ್ದಾರಿ ಇತ್ತು ಅವರಿಗೆ. ಅವರು ಈ ಸೂರೂರ ಜೊತೆಗೆ ಓಡಾಡ್ತಾಯಿದ್ರು. ಹಾಗಾಗಿ ಅವ್ರ ಕಡೆಯಿಂದ ಉಳಿದ ಎಲ್ಲ ಮಕ್ಕಳಿಗೂ ಸಂಘದ ಒಂದು ಸಂಪರ್ಕ ಹಾಗೆ ಬರ್ತಾ ಬಂತು. ಸರಿ. ಈಗಲೂ ಅಷ್ಟೇ, ನಾವೆಲ್ಲಾದರೂ ಶಿವಮೊಗ್ಗದಲ್ಲಿ ಹೋದರೆ, ನೀವು ಅವ್ರ ಮನೆಯವರಮ್ಮ, ಯಾವಾಗ ಬಂದ್ರಿ, ಎಲ್ಲಿ ಬಂದ್ರಿ ಅಂತ ರಸ್ತೆಲ್ಲೂ ಕೇಳ್ತಾರೆ. ಅದೇ ನನ್ನ ಮಗ ಇಲ್ಲಿಗೆ ಬಂದ್ಮೇಲೆ ನಮ್ಮನ್ನು ನೀವು ಯಾರು ಕೇಳೋರ್ ಗತಿ ಇಲ್ಲ, ಕೇಳೋದೇ ಇಲ್ಲ ನಮ್ಮನ್ನು. ಶಿವಮೊಗ್ಗದಲ್ಲಿ ರಸ್ತೆಯಲ್ಲಿ ನಾವು ಓಡಾಡಿದ್ರೆ ಕೇಳ್ತಾರೆ ಅಂಥೇಳಿ. ಹಾಗೆ ಯಾಕೆಂದ್ರೆ ಮಾವನವರ ನ್ಯಾಯ ಧರ್ಮ ಇದೆಲ್ಲ ಇದ್ದಿದ್ದರಿಂದ ಅದರ ಪ್ರಭಾವ, ಅವರ ಹೆರಿಟೇಜ್. ಮತ್ತೆ ಇನ್ನು ಹಳ್ಳಿಗಳಲ್ಲಿ ಆ ಸಮಯದಲ್ಲಿ, ಈಗಿನ ಕತೆ ಗೊತ್ತಿಲ್ಲ, ನಮ್ಮ ವಯಸ್ಸಿನವ್ರು ಆಗಿನದು ಇದ್ರೆ ಹಳ್ಳಿಗಳಲ್ಲಿ ಮಾವನವ್ರು ಫೋಟೋ ಹಾಕೊಂಡಿದ್ರು ಮನೆಯಲ್ಲಿ. ಅಷ್ಟೊಂದು ಅವರು ಮಾಡ್ತಿದ್ರು. ಅನ್ನೋದು ಉಪಕಾರ ಮಾಡಿದ್ರೆ ಅದನ್ನು ಸ್ಮರಣೆ ಮಾಡುವಂತ ಒಂದು ಸಂದರ್ಭ ಇತ್ತಮ್ಮ. ಹೌದು. ಈಗ ಎಷ್ಟೊಂದು ಮನೆಗಳಲ್ಲಿ ವಿಶ್ವೇಶ್ವರಯ್ಯನವ್ರ ಫೋಟೋ ಹಾಕೊಂಡಿದ್ರಲ್ಲ, ಮಹಾರಾಜರದ್ದು ಹಾಕಿದ್ರಲ್ಲ. ಈಗ ಎಷ್ಟು ಚೆನ್ನಾಗಿ ಇದೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಟ್ಕೊಂಡಿರ್ತಾ ಇದ್ರು. ಇರ್ಬೋದು ಈಗ್ಲೂ ಮೈಸೂರು ಮಹಾರಾಜರ ಸ್ಮರಣೆ. ಸಮಾಜಕ್ಕೆ ಚಾಮರಾಜೇಂದ್ರ ಒಡೆಯರ್ದು ಜಾಸ್ತಿ ಹೌದು ಹಾಕ್ತಾ ಇದ್ದಿದ್ದೆ ಎಲ್ಲರೂ. ಆಗಿನ ಮಹಾರಾಜರು ಅಂತ. ಆಮೇಲೆ ಕೊನೆ ಮಹಾರಾಜ. ಆಮೇಲೆ ಅವ್ರದ್ದು ರೈಸ್ ಮಿಲ್ ಆಯಿತು, ಆಯಿಲ್ ಮಿಲ್ ಆಯಿತು, ನಮ್ಮದು ರೈಸ್ ಮಿಲ್ ಆಯಿತು. ಹಾಗೆ ಬೇರೆ ಬೇರೆ ಬೆಳೀತಾ ಬಂದ್ವಿ. ಈಗ ಒಂದನ್ನು ನಾವು ಹೇಳಬೇಕಾದ್ರೆ ಒಂದು ಸರ್ಕಲ್ಲೇ ಒಬ್ಬೊಬ್ರದ್ದು ಆ ಥರ ಇದ್ದಾವೆ ಪ್ರಾಪರ್ಟಿ. ಅದು ಬೇಕಾದಷ್ಟು ಊರಿನ ತುಂಬದೆ
ನಾನು ಒಂದ್ಸಲ ಪ್ರಮಲಾ ನೇಸರ್ಗಿ ಪ್ರೆಸಿಡೆಂಟು, ನಾನು ಜನರಲ್ ಸೆಕ್ರೆಟರಿ BJP. ಹ್ಮ್. ಎಲೆಕ್ಷನ್ ಟೈಮಲ್ಲಿ ಕರ್ಕೊಂಡು ಹೋಗಿದ್ದೆ, ಓ 500 ಮಂಜು ಎಲೆಕ್ಷನ್ ಟೈಮಲ್ಲಿ. ಹಾಂ ಆವಾಗ ನಾನು ತೋರಿಸಿದೆ, ಎಲ್ಲಿ ಸುಧಾ ನಿಮ್ಮನೆ ಹೀಗೆ ಅಂದೆ. ಏನು ಊರು ತುಂಬ ತೋರಿಸಿದೆ ಅಂತಂದರು. 25 ಜನ ಅಣ್ಣ ತಮ್ಮಂದ್ರು ಇರಬೇಕಾದ್ರೆ 25 ಸೈಟ್ಗಳು ಅಂತಂದ್ರು ಬೇಕಲ್ಲ, ಇಡೀ ಬೀದಿ ಆಗೋಗುತ್ತೆ ಊರೆಲ್ಲ. ಹಾಗೆ ಅಷ್ಟೊಂದು ದೊಡ್ಡ ಫ್ಯಾಮಿಲಿ ಇದಾಗಿತ್ತು ಮಾವನವ್ರ ಕಾಲದಲ್ಲಿ. ಅದೇ ಒಂದು ಸಂಸ್ಕಾರ, ಆ ಸ್ವಾತಂತ್ರ್ಯ ಹೋರಾಟದ ಒಂದು ಪ್ರಭಾವ ಏನಿತ್ತು ಅದ್ರ ಮಕ್ಕಳಲ್ಲಿ ಎಲ್ಲೋ ಒಂದು ಚೂಚೂರು ಇತ್ತು ಅಂತ ಅನ್ಸುತ್ತೆ. ಅದು ಸಮಯ ಬಂದಾಗ ಹೆಚ್ಚು ಪ್ರಕಟ ಆಯಿತು ಅಂತಂತೆ ಅನ್ಸುತ್ತೆ. ಅವರ ನಂತರ ಕೂಡ ನಮ್ಮ ಮನೆಯಲ್ಲಿ ಓದೋ ಅಷ್ಟು ಹುಡುಗರು ಇರ್ತಿದ್ರು. ವಾರ ಅನ್ನಕ್ಕೆ ನೀವು ಮದುವೆ ಆದ್ಮೇಲೆ ಓದಿದ್ದು ಅಂದ್ರಲ್ಲ? ಅದು ಬೆಂಗಳೂರಿಗೆ ಬಂದಮೇಲೆ. ಬೆಂಗಳೂರಿಗೆ ಬಂದ್ಮೇಲೆ ಅಲ್ಲ, ಯಾವಾಗ ಬೆಂಗಳೂರಿಗೆ ಬಂದಿದ್ದು ನೀವು? 80 ಎಮರ್ಜೆನ್ಸಿ ಎಲ್ಲ ಆದಮೇಲೆ. ಓ, ಎಮರ್ಜೆನ್ಸಿ ಅಲ್ಲೇನಾ ನಿಮಗೆ? ಎಮರ್ಜೆನ್ಸಿ ಅಲ್ಲೇ. ಸರಿ ಸರಿ. ಹಾಂ, ಎಮರ್ಜೆನ್ಸಿ ಅಲ್ಲೇ. ಅಲ್ಲಿ ತುಂಬ ಜನ ಓದ್ತಾ ಇದ್ರು, ವಾರಾನಕ್ಕೂ ಬರ್ತಿದ್ರು. ನಮಗೂ ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ, ಯಾಕೆಂದ್ರೆ ಅಂಗಡಿ ಅದೇ ಬೇಕಾದಷ್ಟೇ ಕೆಲಸಗಳಿರ್ತಾ ಇತ್ತು. ಅಲ್ಲ, ಅಂಗಡಿಯಲ್ಲಿ ದಿನಸಿ ಬೇಕಂತ ತಿಂತಲ್ಲ, ನಮ್ಗೆ ಬೆಲೆ ಗೊತ್ತಿಲ್ಲ, ನಡೀತಾ ಇತ್ತು. ಎಮರ್ಜೆನ್ಸಿಲೂ ಅಷ್ಟೇ. 1975 ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಬೆಳಗ್ಗೆ ನ್ಯೂಸ್ ಪೇಪರ್ ಬಂತು. ನ್ಯೂಸ್ ಪೇಪರ್ ಬಂದರೆ ಕಾಂಗ್ರೆಸ್ನ ಸುದ್ದಿ ಬಿಟ್ಟು ಅಷ್ಟು ಖಾಲಿ. ಒಬ್ಬೊಬ್ಬರೇ ಬಂದರು, ಹುಡುಗರು ಮಾಡಿಯಿಂದ ಇಳ್ಕೊಂಡು ಬಂದರು, ನೋಡಿದ್ರು ಪೇಪರ್, ಇದೇನೋ ಅಂತೆಲ್ಲ ಚರ್ಚೆ. ಯಾರಿಗೂ ಏನೂ ಗೊತ್ತಿಲ್ಲ. TV ಏನು ಇಲ್ವಲ್ಲ ಅವಾಗ, ಕಾಲ ಇರ್ತಿತ್ತು ಪೇಪರ್ ಎಲ್ಲ. ಯಾಕೆ ಅಂತ ಒಬ್ರಿಗೊಬ್ರು ಚರ್ಚೆ. ಅಷ್ಟೆಲ್ಲ ಆಮೇಲೆ ನ್ಯೂಸು ಎಮರ್ಜೆನ್ಸಿ ಅಂತಂತ. ಆದರೆ ಎಮರ್ಜೆನ್ಸಿ ಯಾಕೆ ಹಾಕ್ತಾರೆ? ಇಂಡಿಯಾ ಮೇಲೆ ಏನಾದರೂ ತೊಂದರೆ ಆಯಿತಾ ಭಾರತಕ್ಕೆ, ಅಥವಾ ಆಂತರಿಕ ಆಯಿತಾ, ಅಥವಾ ಬಾಹ್ಯದಿಂದ ಆಗಿದ್ದ ಆದರೆ ಹಾಕ್ತಾರೆ. ಇವಾಗ ಯಾಕೆ ಹಾಕಿದ್ದಾರೆ ಅಂತ ಆಮೇಲೆ ಗೊತ್ತಾಯಿತು. ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ ಅಂತಂತ ಹೇಳಿದಾಗ ಆ ಇಂದಿರಮ್ಮನವರಿಗೆ ತೊಂದರೆ ಆಗಿದೆ, ಅದಕ್ಕೋಸ್ಕರ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ ಅಂಥೇಳಿ ಅವಾಗ ಎಲ್ಲ ಅಂದ್ಕೊಂಡ್ರು. ಆಮೇಲೆ ಅದ್ರ ಬಗ್ಗೆ ಎಲ್ಲ ನಡೀತು ಚರ್ಚೆಗಳು, ಇದೆಲ್ಲ. ಹೋರಾಟದಲ್ಲಿ ನಾವು ಭಾಗಿಯಾಗಬೇಕು ಅನ್ನೋದು ಎಲ್ಲರ ಮನಸ್ಸಿಗೂ ಬಂತು. ಆಮೇಲೆ ಫಸ್ಟು ಅದು ರಾಜನಾರಾಯಣ್ ಕಡೆಯಿಂದ ಇಂದಿರಾ ಗಾಂಧಿ ಮೇಲೆ ಕೇಸ್ ಹಾಕಿದ್ರು ಇಲಹಾಬಾದ್ ಹೈಕೋರ್ಟ್ನಲ್ಲಿ. ಅವರು ಒಂದು ಶಿಕ್ಷೆ ಅಂತ ಆಯಿತು. ಅವರು ಗೆದ್ದಿದ್ದು ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಮತ್ತು 6 ವರ್ಷ ಅವರು ಚುನಾವಣೆಗೆ ನಿಲ್ಲೋ ಹಾಗಿಲ್ಲ ಅಂತ ಹೇಳಾಯಿತು. ಇನ್ನು ನೆಕ್ಸ್ಟ್ ಇಯರೇ ಈ ಚುನಾವಣೆ ಬರ್ತಾಯಿತ್ತು, ಅದು ನಿಲ್ಲೋ ಹಾಗಿಲ್ಲ. ಇನ್ನು 5 ಅದ್ರ ಮೇಲೆ ಇನ್ನು 6 ವರ್ಷಕ್ಕೆ ಇನ್ನೊಂದು ಅದಕ್ಕೂ ನಿಲ್ಲೋ ಹಾಗಿಲ್ಲ ಅಂದಾಗ ಅವರು ತುಂಬಾ ಅಪ್ಸೆಟ್ ಆದರು ಇಂದಿರಾ ಗಾಂಧಿಯವರು. ಆವಾಗ ಅವರು ಚುನಾವಣೆ ಇದನ್ನು ತುರ್ತು ಪರಿಸ್ಥಿತಿ ಹೇರೋದೊಂದೇ ಒಂದು ಮಾರ್ಗ ಅಂಥೇಳಿ ರಾಷ್ಟ್ರಪತಿಗಳು ಇವರೆಲ್ಲ ನಿಶ್ಚಯ ಮಾಡಿ ಅದನ್ನು ಹೇರಿದರು. ಕಡೆಯವರೇ ಇದ್ರಲ್ಲ ರಾಷ್ಟ್ರಪತಿಗಳು, ಫಕ್ರುದ್ದೀನ್ ಅಲಿ ಅವರಿದ್ದರು. ಆ ಸಮಯದಲ್ಲಿ ಬೆಂಗಳೂರಿನಲ್ಲಿ ವಾಜಪೇಯಿ, ಅದ್ವಾನಿ, JH ಪಟೇಲು, ಅರುಣ್ ಜೇಟ್ಲಿ, ಆಮೇಲೆ ಜಯಪ್ರಕಾಶ್ ನಾರಾಯಣ್, ಹೀಗೆ ಬೇಕಾದಷ್ಟು ಜನ ಇದ್ದರು. ಆಮೇಲೆ ಮುರಳಿ ಮನೋಹರ್ ಅವರು ಬೆಂಗಳೂರಲ್ಲೇ ಇದ್ದಿದ್ದೆ ಆವಾಗ. ಹೌದು, ಮೀಟಿಂಗಿಗೇನೋ ಬಂದಿದ್ರು. ಓ, ಎಲ್ಲರೂ ಇಲ್ಲೇ ಹಿಡಿದ್ರು. ಎಲ್ಲರೂ ಎಲ್ಲಿದ್ರು ಅಲ್ಲಲ್ಲೇ. ಅಲ್ಲಲ್ಲೇ. ಶಿವಮೊಗ್ಗದಲ್ಲೂ ಅಷ್ಟೇ ಶಂಕರಮೂರ್ತಿ ಅರಣ್ಯ ಸಂಘ ಕಾರ್ಯವ ಸಂಘದವ್ರನ್ನೆಲ್ಲ ಹಿಡಿಬೇಕಲ್ಲ ಫಸ್ಟ್. ಅವ್ರನ್ನ ಮೊದಲು ಹಿಡ್ಕೊಂಡ್ರು, ಶಂಕರನ್ನ ಹಿಡ್ಕೊಂಡ್ರು, ಅವರಿಬ್ಬರನ್ನ ಹಿಡ್ಕೊಂಡು ಫಸ್ಟು ಜೈಲಲ್ಲಿ ಇಟ್ಟರು. ಇಲ್ಲಿ ಇವರು ಎಲ್ಲ ಸ್ಟೇಟ್ಗಳಲ್ಲೂ ಹೀಗೆ ಆಯಿತು. ಸಂಘದವ್ರನ್ನ ಮೊದಲು ಹಿಡಿದು ಹಾಕ್ಬಿಟ್ರು. ಆವಾಗ ಈ ಉಳಿದ ಪಕ್ಷದೆಲ್ಲ ಸೇರಿದ್ರು. ಏನು ಇದಕ್ಕೆ ಪರಿಹಾರ ಅಂತಂದಾಗ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸಂಘಟದ ಒಂದು ಶಕ್ತಿಯಿಂದ ಹೋರಾಟ ಮಾಡಲಿಕ್ಕೆ ಸಾಧ್ಯನೇ ಹೊರತು ನಾವು ಎಲ್ಲರೂ ಸಂಘಟಿತರಾಗಬೇಕು, ಮತ್ತು ಹೋರಾಟವನ್ನು ಮಾಡಬೇಕು, ಜೈಲು ಬರೋ ಕಾರ್ಯಕ್ರಮವನ್ನು ಮಾಡಬೇಕು ಅಂತೆಲ್ಲ ನಿಶ್ಚಯ ಮಾಡಿದ್ರು. ಅದು ಅವರಿಗೂ ಗೊತ್ತಾಯಿತು ಕಾಂಗ್ರೆಸ್ನವರಿಗೆ. ಆದರೆ ಪ್ರಜಾಪ್ರಭುತ್ವದಲ್ಲಿ ಇರತಕ್ಕಂಥ ಹಕ್ಕುಗಳೇ ಇರಲಿಲ್ಲ. ಪೊಲೀಸ್ ಇಲ್ಲ, ಜೈಲು, ಇದು ನ್ಯಾಯಾಲಯ ಇಲ್ಲ, ಏನು ಮಾತಾಡೋಂಗಿಲ್ಲ, ಫ್ರೀಡಮ್ ಆಫ್ ಸ್ಪೀಚ್, ಮಾತಾಡ್ತಾರೆ, ಹಕ್ಕುಗಳಿಲ್ಲ, ಯಾವುದೂ ಇಲ್ಲ. ಫಂಡಮೆಂಟಲ್ ರೈಟ್ಸೇ ಇರಲಿಲ್ಲ. ಬದುಕಿದ್ ನಿಮ್ಮ ಪುಣ್ಯ ಅಂತ ಅನ್ನೋ ಥರ ಮಾಡಿದ್ರು. ಯಾರು ಏನು ಬೇಕಾದ್ರೂ ತಗೊಂಡು ಹೋಗ್ಬೋದು, ನಾವು ಯಾರು ಏನು ಮಾತಾಡೋ ಸ್ಥಿತಿಲೂ ಇರಲಿಲ್ಲ. ಹಾಗಾಯಿತು. ಅದಕ್ಕೆ ವಿರೋಧ ಮಾಡಬೇಕು ಅಂತ ಎಲ್ಲ ಪಕ್ಷದವರು ಸೇರಿಕೊಂಡ್ರು. ಸೇರಿ ಒಂದು ಕಮಿಟಿ ಮಾಡಿಕೊಂಡು ಹೋರಾಟ ಮಾಡೋಣ ಅಂತಂಥೇಳಿ ನಿಶ್ಚಯ ಮಾಡಿದ್ರು. ಆದರೆ ಇದು ಆಗೋಕ್ಕೆ ಮುಂಚೆನೇ ಅವ್ರಿಗೂ ಸ್ವಲ್ಪ ಸೂಕ್ಷ್ಮ ಗೊತ್ತಿತ್ತು ಪೊಲೀಸ್ನವರಿಗೆ. ಹಾಗಾಗಿ ಯಾರ್ಯಾರು ಪ್ರಮುಖರಿದ್ದಾರೆ ಈ ಇದರಲ್ಲಿ ಸ್ಟೇಟ್ ಲೆವೆಲಲ್ಲಿರೋರು ಅವನ್ನೆಲ್ಲ ಹಿಡಿಬೇಕು ಅಂಥೇಳಿ ತುಂಬಾ ಪ್ರಯತ್ನ ಮಾಡ್ತಿದ್ರು. ನಮ್ಮ ಮೈದ್ನಾ ರಂಗನಾಥ್ ಅವ್ರ ಜನಸಂಘದ ಕಾರ್ಯಕರ್ತರು, ಅವ್ರಿಗೂ ಜವಾಬ್ದಾರಿ ಇತ್ತು ಸೆಕ್ರೆಟ್ರಿಯಾಗಿ.
ಸುಮಾರು 1-1.5 ತಿಂಗಳು ಅವ್ರ ಮನೆಗೆ ಬಂದಿಲ್ಲ. ಎಲ್ಲಿರ್ತಾರೆ, ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ ಅದೇ ಗೊತ್ತಾಗ್ಲೇ. ವೇಷ ಮರ್ಸ್ಕೊಳ್ಳೋದು, ಎಲ್ಲಾದ್ರೂ ಹೋಗೋದು. ಇನ್ನೇನು ಅಷ್ಟು ಬಾಗ್ಲಿತ್ತಲ್ಲ, ಯಾವುದೋ ಬಾಗ್ಲಲ್ಲಿ ಬರೋದು, ಯಾವುದೋ ಬಾಗ್ಲಲ್ಲಿ ಹೋಗೋದು, ಗೊತ್ತು ಆಗ್ತಾ ಇರಲಿಲ್ಲ. ಮತ್ತೆ ಟೆರೆಸ್ ಮೇಲೆ ಹೋಗೋದು, ಸಜ್ಜಾ ಮೇಲೆ ಮಲ್ಕೊಂಡ್ಬಿಡೋದು. ಇಡೀ ಮನೆಗೆ ಸಜ್ಜಾ ಇತ್ತು. ಅಲ್ಲಿ ಮಲ್ಕೊಂಡ್ಬಿಟ್ರೆ ಸಾಯಂಕಾಲದೊತ್ತು ಲೈಟು ಇರಲ್ಲ, ಕಾಣೋದು ಇಲ್ಲ, ಗೊತ್ತು ಆಗಲ್ಲ. ಹೀಗೆ 1-1.5 ತಿಂಗಳು ತಪ್ಪಿಸ್ಕೊಂಡ್ರು. ಆಮೇಲೆ ತಿರುಗಿ ಆಗಲೇಬೇಕು ಅಂತಂತ ಹೇಳಿ ನಿಶ್ಚಯ ಆಯಿತು. ನಿಶ್ಚಯ ಆದಮೇಲೆ ಶಿವಮೊಗ್ಗ ಸ್ಪೆಷಲ್ ಏನು ಅಂದರೆ ಪೊಲೀಸ್ ಸ್ಟೇಷನ್ಗೆ ಲೆಟ್ರ್ ಹಾಕೋದು. ನಾನು ನಾಳೆ ಇಷ್ಟು ಹೊತ್ತಿಗೆ ಇಂಥ ಸರ್ಕಲಲ್ಲಿ ಅರೆಸ್ಟ್ ಆಗ್ತಿದ್ದೀನಿ, ನಿಂಗೆ ತಾಕತ್ತಿದ್ರೆ ಹಿಡಿಯೋ. ಸ್ಟೇಷನ್ಗೆ ಲೆಟ್ರ್ ಹಾಕೋದು. ಅದಕ್ಕೆ ಮುಂಚೆನೇ ರಂಗನಾಥನ್ ಹುಡ್ಕೊಂಡು ಪೊಲೀಸ್ನವ್ರು ಒಂದ್ಸಲ ಬಂದರು. ರಾತ್ರಿ 12-12:30 ನಮ್ಮ ನಾದಿನಿ ಅತ್ತೆ ಮಾವ ಇಬ್ಬರೇ ಇದ್ದರು. ಪೊಲೀಸ್ನವ್ರು ಬಂದರು. ಬಂದು ಕೇಳಿದ್ರು, ರಂಗನಾಥನ್ ನಮಗೆ ಗೊತ್ತಿಲ್ಲ ಎಲ್ಲಿದ್ದಾನೋ ಏನು ಅಂತ ಅನ್ನೋದು ಏನು ಗೊತ್ತಿಲ್ಲ. ಮಾಡಿ ಮೇಲೆ ಹೋದ್ರು. 4-5 ಜನ ಅಲ್ಲೆಲ್ಲ ಹುಡುಕಾಡಿದ್ರು. ಕೆಳಗೆ ಬಂದರು, ಅಲ್ಲೆಲ್ಲ ಹುಡುಕಾಡಿದ್ರು. ಮತ್ತು ತಿರುಗಿ ದೇವ್ರ ಕೊನೆಗೆ ಹೋಗ್ಲಿಕ್ಕೆ ಹೋದಾಗ ಮಾತ್ರ ನಮ್ಮ ಅತ್ತೆಯವರು ಬೂಟ್ಸ್ ಕಾಲೆಲ್ಲ ಹೋಗಬೇಡಿ ಅಂತ ಹೇಳಿದ್ರು. ಉಪ್ಪಿನಕಾಯಿ ಜಾಡಿ ಕೂಡ ತೆಗೆದು ನೋಡಿದ್ರು. ಮತ್ತು ಬೆತ್ತದ ಸೋಫಾ ಕೆಳಗೆಲ್ಲ ಹುಡುಕಾಡಿದ್ರು. ಉಪ್ಪಿನಕಾಯಿ ಜಾಡಿನೂ ಪೊಲೀಸ್ನವ್ರಿಗೆ ತುಂಬ ಬುದ್ಧಿ ರೀ. ಸರಿ, ಭೂತ ಏನು ಮಗ ಅಯ್ಯೋಲಿ, ಅವನು ಲೋಕೇಶ್ ಉಪ್ಪಿನಕಾಯಿ ತಿಂತಾನೆ, ಇವ್ರು ಜಾಡಿ ಆಮೇಲೆಲ್ಲ ಹೋದ್ರು. ಇನ್ನು ಅನ್ವೇಷಣಾ ಕ್ರಮಪ್ಪ. ಮತ್ತೊಂದ್ಸಲ ಬಂದರು. ನಮ್ಮ ಡಾಕ್ಟ್ರು ಮೈದ್ನ ಇದ್ರು, ಅವ್ರನ್ನ ಹಿಡ್ಕೊಂಡು ಹೋದ್ರು. ಅವ್ರನ್ನ ಹಿಡ್ಕೊಂಡು ಹೋದ್ರೆ ಅಲ್ಲಿ ಗೊತ್ತಾಯ್ತು ಅವ್ರಿಗೆ, ಅವ್ರು ಡಾಕ್ಟ್ರು ಅಂತ ಗೊತ್ತಾಯ್ತು. ಯಾರು ರಂಗನಾಥ್ ಅವರ? ರಂಗನಾಥ್ ಅಲ್ಲ, ಸುಭಾಷ್ ಚಂದ್ರ ಅಂತ, ಅವರು 3ನೇವರು. ಅವರು ಡಾಕ್ಟ್ರು. ಅವ್ರನ್ನ ಸ್ಟೇಷನಲ್ಲೇ ಕೂರಿಸ್ಕೊಂಡ್ರು. ಗೊತ್ತಾಯ್ತು ಅವರು ಡಾಕ್ಟ್ರು ಅಂಥೇಳಿ. ಆಮೇಲೆ ಅವರು ಜೈಲಿಗೆ ಹೋಗಿ ಕೈದಿಗಳನ್ನ ಚೆಕಪ್ ಮಾಡಿ ಬರ್ತಾಯಿದ್ರು. ಹಾಗಾಗಿ ಅವ್ರಿಗೆ ಗೊತ್ತಾಯ್ತಲ್ಲ, ಸ್ಟೇಷನಲ್ಲಿ ಕೂರಿಸ್ಕೊಂಡು ಅವ್ರನ್ನ ವಾಪಸ್ ಕಳಿಸ್ಬಿಟ್ರು. ಆಮೇಲೆ ತಿರುಗಿ ಇನ್ನೂ ಒಂದ್ಸಲ ಬಂದರು. ಇನ್ನೂ ಒಂದ್ಸಲ ಬಂದಾಗ ಎಲ್ಲೂ ರಂಗನಾಥ್ ಸಿಗಲಿಲ್ಲ. ನಮ್ಮ ಮನೆಯವ್ರು ಆರಾಮ್ ಮಲಗಿದ್ರು. ಹೋಗಿ ಅವನ್ನ, ನಿಮ್ಮ ಮೈದ್ನ ಅಲ್ವಾ ರಂಗನಾಥ್? ನಿಮ್ಮ ಮನೆಯವ್ರ ಹೆಸರು ನರಸಿಂಹಮೂರ್ತಿ. ಅವರು ದೊಡ್ಡವರು, ರಂಗನಾಥ್ 2ನೇವರು. ನಮ್ಮ ಮನೆಯವ್ರು ಆರಾಮ್ ಮಲಗಿದ್ರು. ಹೇಳ್ಕೊಂಡವ್ರು ಪಂಚಾಯತ್ನೇ ಉಟ್ಕೊಂಡಿದ್ರು. ಹಾಗೇನೆ ಚಪ್ಪಲಿ ಹಾಕೊಳ್ಳೋಕ್ಕೂ ಶರ್ಟ್ ಹಾಕ್ಲಿಕ್ಕೂ ಬಿಡಲಿಲ್ಲ. ಹೌದಾ? ರಾತ್ರಿ ಹಾಗೆ ಹೇಳ್ಕೊಂಡು ಹೋದ್ರು. ಪೊಲೀಸ್ ಸ್ಟೇಷನ್ ರಾತ್ರಿ ಎಲ್ಲ ನಿಲ್ಲಿಸಿದ್ರು. ಬೆಳಗ್ಗೆ ರಂಗನಾಥ್ ಅರೆಸ್ಟ್ ಆದರು. ಹಿಂದಿನ ದಿವಸ ರಂಗನಾಥ್ ಎಲ್ಲಿ ಅಂತ ಕೇಳೋದು. ಸರಿ, ಇಬ್ಬರು ಜೈಲಲ್ಲಿ ಮೀಟ್ ಆದರು. ಆಮೇಲೆ ಇವ್ರಿಗೂ ಜೈಲಿಗೆ ಹಾಕಿದ್ರು, ಅವ್ರಿಗೂ ಜೈಲಿಗೆ ಹಾಕಿದ್ರು. ನಮ್ಮಲ್ಲಿ ಒಂದು ವಿಶೇಷತೆ ಏನು ಸೂಚನೆ ಇತ್ತು ಎಲ್ರಿಗೂ ಅಂದರೆ, ಯಾರು ಅರೆಸ್ಟ್ ಆಗಬೇಕಾದ್ರೂ ಒಂದು ಬ್ಯಾಗಲ್ಲಿ ಬ್ರಷು, ಪೇಸ್ಟು, ಒಂದು ಟವಲ್ಲು, ಒಂದು ಸ್ವೆಟ್ರು, ಶಾಲೂನು ಇಟ್ಕೊಂಡಿರಿ. ಆಮೇಲೆ ಸ್ಟೇಷನಲ್ಲಿ ರಾತ್ರಿ ಕೂರ್ಸ್ಕೊಂಡ್ಬಿಟ್ರೆ ಚಳಿಲಿ ಆಗೋದಿಲ್ವ, ಅದಕ್ಕೆ ಇದಕ್ಕೆಲ್ಲ ಬೇಕಾಗತ್ತೆ ಅಂತ ಒಂದು ಹಾರ ಅಲ್ಲಲ್ಲಿ ನಿಂತಿರ್ತಾರೆ ಫುಟ್ಪಾತ್ ಮೇಲೆ. ವ್ಯಕ್ತಿ ಯಾರು ಲೀಡರು ಅವ್ನು ಬಂದು ರಸ್ತೆಗೆ ನಿಂತ್ಕೊಂಡು ಭಾರತ್ ಮಾತಾ ಕಿ ಜೈ ಘೋಷಣೆ ಮಾಡಿದ ತಕ್ಷಣ ಅಷ್ಟು ಜನ ರಸ್ತೆಗೆ ಬಂದು ನಿಂತ್ಕೊಂಡು ಘೋಷಣೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಇವರು ಅರೆಸ್ಟ್ ಮಾಡ್ತಾರೆ. ಅವ್ರವ್ರ ಹಾರ ಅವ್ರವ್ರು ಹಾಕ್ಕೊಂಡ್ಬಿಟ್ಟು ಅಲ್ಲಿ ನಿಂತ್ಕೋಬೇಕು ಹೋಗಿ. ಆ ಥರ ಎಲ್ರಿಗೂ ತುಂಬ ಮೆಥಡ್ ಚೆನ್ನಾಗಿದೆ. ಆಮೇಲೆ ಇಬ್ಬರು ಅಲ್ಲಿ ಹೋದರು. ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಮುದ್ದೆ ಬಡಿಸಿದ್ರು. ಮತ್ತು ಮೂಲಂಗಿ ಸೊಪ್ಪಲ್ಲೇ ಮೂಲಂಗಿ ಬೆಳೀತಿದ್ದು ಜೈಲಲ್ಲಿ. ಮೂಲಂಗಿ ಸೊಪ್ಪಿನ ಹುಳಿ ಮಾಡಿದ್ರು. ಅದನ್ನು ಹಾಕ್ತಿದ್ದಂಗೆ ಇಷ್ಟು ಬಿಳಿ ಹುಳುಗಳು ಮೇಲೆ ಹೇಳ್ತು. ಯಾರು ಒಂದು ತುತ್ತು ತಿನ್ನಲಿಲ್ಲ ಅಲ್ಲಿ. ಅವತ್ತು ಅರೆಸ್ಟ್ ಆದವರೆಲ್ಲ 10-15 ದಿವಸ ಆಗ್ತಾನೆ ಇದ್ರು. ಆಮೇಲೆ ಚೈನೀಸ್ ಆಗಿದ್ರೆ ತಿನ್ಬೋದಾಗಿತ್ತು ಪಾಪ, ನಮ್ಮವ್ರು ತಿನ್ನೋಕ್ಕಾಗುತ್ತಾ? ಅದು ಯಾರು ತಿನ್ನಲ್ಲ, ಹುಳನ ಅವ್ರು ತಿಂತಾರೆ, ಅದನ್ನೇ ಆರಿಸ್ಕೊಂಡು ತಿಂತಾರೆ. ನಮ್ಮವ್ರಿಗೆ ಪಾಪ ಅಭ್ಯಾಸ ಇಲ್ಲ. ಆಮೇಲೆ ರಾತ್ರಿಗೆ ಮೆಸೇಜ್ ಬಂತು, ಊಟ ಕಳಿಸಿ ಅಂತ. ಸರಿ, ಅಷ್ಟು ಜನಕ್ಕೆ ಊಟ ಕಳಿಸಿದ್ವಿ. ಸುಮಾರು ದಿವಸ ಕಳಿಸಿದ್ವಿ, 10-15 ದಿವಸ ನಾವು ಊಟ ಕಳಿಸಿದ್ದೀವಿ. ದಿವಸ ಇವತ್ತು 10 ಜನ, ನಾಳೆ 10 ಜನ ಆಗ್ತಾನೆ ಇದ್ರು. ಹಾಗೆ ಒಬ್ಬ ಉಳಿದವ್ರಿಗೂ, ನಿಮ್ಮ ಮನೆಯವ್ರಿಗೆ ಜೊತೆಗೆ ಇಬ್ಬರಿಗೆ ಅಂತಲ್ಲ, ಎಲ್ರಿಗೂ ಕಳಿಸ್ತಾ ಇದ್ವಿ. ಜೈಲು ಊಟ ಅಷ್ಟು ಚೆನ್ನಾಗಿತ್ತಲ್ಲ ತಿಂದು. ಆಮೇಲೆ ತಿರುಗಿ ಜೈಲ್ ಮ್ಯಾನ್ಯುಯಲ್ ಸಿಕ್ತು, ಮೊದಲು ಸಿಕ್ಕಿರಲಿಲ್ಲ. ಅದ್ರ ಪ್ರಕಾರ ಇಂಥ ಅವ್ರಿಗೆ ಅಕ್ಕಿ ಇಷ್ಟು, ಬೇಳೆ ಇಷ್ಟು ಗ್ರಾಮ್ ಅಂತ ಪ್ರತಿಯೊಬ್ಬೊಬ್ಬರಿಗೂ ಇರತ್ತಂತೆ. ಅದು ಗೊತ್ತಾಯ್ತು. ಅದು ಗೊತ್ತಾದ್ಮೇಲೆ ಅದನ್ನ ಇಸ್ಕೊಂಡ್ವಿ. ಅದು ಇಸ್ಕೊಂಡ್ಮೇಲೆ ಇಬ್ಬರು ಅಡುಗೆಯವ್ರನ್ನ ಅರೆಸ್ಟ್ ಮಾಡಿಸಿದ್ವಿ ಸ್ಟ್ರೈಕಲ್ಲಿ. ಅವರು ಸೌಟು ಗೀಟು ಚಾಕು ಹಿಡ್ಕೊಂಡೆಲ್ಲ ಅಡುಗೆ ಮಾಡಕ್ ಕೊಟ್ಟೋದ್ರು. ಅರೆಸ್ಟ್ ಮಾಡಿಸಿದ್ವಿ. ಅಲ್ಲಿ ಹೋದ್ಮೇಲೆ ನಾವು ನಿಂತು ಹೋಯ್ತು, ನಮ್ಮನೆ ಅಡುಗೆನೂ ನಿಂತು ಹೋಯ್ತು. ಅಲ್ಲೇ ಅವರು ಒಳ್ಳೆ ಪ್ಲಾನ್ ಮಾಡಿದ್ದೀರಾ. ಒಳ್ಳೆ ಅಡುಗೆ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು.
ಏನೇ ಆಗಲಿ ಎಷ್ಟೇ ಇದಾಗಲಿ ಹೊರಗಡೆ ಬ್ಯಾನ್ ಆಗಿತ್ತು, ಧ್ವಜ ಹಾಕಬಾರ್ದು, ಶಾಖೆ ಮಾಡಬಾರ್ದು ಅಂತ. ಹಾಗಾಗಿ ಈ ಸಂಘದ ಎಲ್ಲ ಶಾಖೆಗಳು ನಿಂತು ಹೋಗಿತ್ತು. ಜನಸೇವಾ ವಿದ್ಯಾ ಕೇಂದ್ರ ಇದೆ ಎಲ್ಲ ಹೋಗಿತ್ತು, ಸಮಿತಿ ನಿಂತು ಹೋಗಿತ್ತು, ಎಲ್ಲೂ ಇಲ್ಲ. ಆದರೆ ಜೈಲಲ್ಲಿ ಮಾತ್ರ ಎಲ್ಲರೂ ಫ್ಲ್ಯಾಗು ಹಾಕ್ತಿದ್ರು, ಬೆಳಗ್ಗೆ ಸಾಯಂಕಾಲ ಪ್ರಾರ್ಥನೆನೂ ಮಾಡ್ತಾ ಇದ್ರು, ಯೋಗಾಸನಗಳು, ಆಟಗಳು ಎಲ್ಲವೂ ನಡೀತಿದ್ರು. ಬಳ್ಳಾರಿ ಜೈಲಾಗಲಿ ಶಿವಮೊಗ್ಗ ಜೈಲಾಗಲಿ ಎರಡೂ ಕಡೆ ನಡೀತಾ ಇತ್ತು. ಅವೆಲ್ಲ ಸರಿ. ಆಮೇಲೆ ಲೆಕ್ಚರರ್ಸ್ ಎಲ್ಲ ಅರೆಸ್ಟ್ ಆಗಿದ್ರು, ಸ್ಟೂಡೆಂಟ್ಸ್ ಅರೆಸ್ಟ್ ಆಗಿದ್ರು. ಅವ್ರಿಗೆ ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟು ಪಾಠಗಳು ನಡೀತಾ ಇತ್ತು ಅಲ್ಲೇ. ಸರಿ ಸರಿ. ಅದು ಇದ್ದಿದ್ರಲ್ಲೇ ಎಲ್ಲ ಅನುಕೂಲ ಮಾಡ್ಕೊಂಡ್ಬಿಡೋದು, ಎಲ್ಲರೂ ಆರಾಮಿದ್ರು, ಮಾಡಕ್ ಬದಲು ಚೆನ್ನಾಗಿದ್ರು ಅವರು. ಇದಿಷ್ಟು ಆಗೋದ್ರಲ್ಲಿ ನಮ್ಮ ಅತ್ತೆ ಅವ್ರಿಗೆ ಇದೆಲ್ಲ ನೋಡಿದ್ರು. ಇಬ್ಬರು ಮಕ್ಕಳು ಅರೆಸ್ಟ್ ಆಗಿದ್ದಾರೆ, ಬರ್ತಾರೋ ಇಲ್ವೋ, ಏನಾಯ್ತು ಎಂಥದ್ದು ಅವರಿಗೆ ಇದೇ ಆಗಲಿಲ್ಲ. ಅಷ್ಟರಲ್ಲಿ ನಮ್ಮ ಮೂರನೇ ನಾದಿನಿ, ಊಟದ ಚಿಂತೆ ಒಂದಿರಲಿಲ್ಲ, ಮಿಕ್ಕಿದ್ದೇನು ಗೊತ್ತಿಲ್ಲ. ಮೂರನೇ ನಾದಿನಿಯವರ ಯಜಮಾನಿಗೆ ಕಿಡ್ನಿ ಫೇಲ್ಯೂರ್ ಆಯಿತು. ಶಿವಮೊಗ್ಗದಲ್ಲೇ ಇದ್ರು ಅವರು. ಅವ್ರ ಮಕ್ಕಳೆರಡು ನಮ್ಮ ಮನೆಗೆ ತಗೊಂಡು ಬಂದುಬಿಟ್ರು. ಅವರು ವೆಲ್ಲೂರಿಗೆ ಹೋದರು. ಅಲ್ಲಿ ಆವಾಗ 5-6 ತಿಂಗಳು ಟ್ರೀಟ್ಮೆಂಟು. ಇವಾಗಿನ ಹಾಗೆ ಬೇಗ ಬೇಗ ಆಗ್ತಾ ಇರಲಿಲ್ಲ. 5-6 ತಿಂಗಳು ಅಲ್ಲೇ ಇರಬೇಕಾಯ್ತು. ಆಮೇಲೆ ಪೆರೋಲ್ ಮೇಲೆ ಕೈದಿ ಆಮೇಲೆ ಇದಾಯಿತು, ಡಿಕ್ಲೇರ್ ಆಯಿತು ಮೀಸಾ ಅಂತ ಹೇಳಿದಾಗ ರಂಗನಾಥ್ ಬಳ್ಳಾರಿ ಜೈಲಿಗೆ ಹೋದರು, ಶಂಕರಮೂರ್ತಿಯವರು ಬೆಳಗಾಂ ಜೈಲಿಗೆ ಹೋದರು. ಸುಬ್ಬಣ್ಣ ಇನ್ನೂ ಶಿವಮೊಗ್ಗದಲ್ಲೇ ಇದ್ದಾಗ ಅವ್ರಿಗೂ ಬಳ್ಳಾರಿ ಜೈಲೇ. ಅಷ್ಟರಲ್ಲಿ ಏನಾಯಿತು, ಅವ್ರ ತಂದೆ ಒಂದು ದಿವಸ ಜೈಲಿಗೆ ಬಂದು, ಅವ್ರಿಗೂ ತುಂಬ ವಯಸ್ಸಾಗಿತ್ತು. ಬಂದರು, ಸಾಯಂಕಾಲ ಊಟ ಕೊಟ್ಟರು. ಅಲ್ಲಿದ್ದ ಜೈಲರು ಇವರೆಲ್ಲ ಕೇಳಿ, ಯಾಕೆ ಬಂದ್ರಿ ನೀವು, ಇಷ್ಟು ವಯಸ್ಸಾಗಿದೆ ಅಂತ. ಇಲ್ಲ ನಾಳೆನೂ ಬರ್ತೀನಿ ನಾನು, ಪರವಾಗಿಲ್ಲ, ಮಗನಿಗೆ ಊಟ ತರ್ತೀನಿ ಅಂಥೇಳಿ ಹೋದವರು. ಬೆಳಗ್ಗೆ ಎಳ್ಳೇ ಇಲ್ಲ. ಆವತ್ತಿನ ದಿವಸ ಶಂಕರನು ಇದ್ದರು, ಶಂಕರು ಬೆಳಗಾಮಲ್ಲಿದ್ದರು, ಸುಬ್ಬಣ್ಣ ಶಿವಮೊಗ್ಗದಲ್ಲೇ ಇದ್ದರು. ಏನೇನು ಮಾಡಿದ್ರು ಬೆಂಗಳೂರಲ್ಲೆಲ್ಲ, ಇಲ್ಲೆಲ್ಲ ನಾವು ರೆಕಮೆಂಡ್ ಮಾಡಿ ತುಂಬ ಕೇಳ್ಕೊಂಡ್ವಿ. ರಾಮ ಜೋಯ್ಸ್ ಇವರೆಲ್ಲ ಕೇಳಿದ್ರು. ಆದರೂ ಕೂಡ ಅವ್ರ ನೋಡಲಿಕ್ಕೂ ಬಿಡಲಿಲ್ಲ. ಯಾರನ್ನ? ಅವ್ರ ತಂದೆನ, ಶಂಕರಮೂರ್ತಿ ಅವ್ರ ತಂದೆ ತೀರ್ಕೊಂಡ್ರು. ಹಿಂದಿನ ದಿವಸ ಬಂದಿದ್ದರು, ನಾಳೆ ಬರ್ತೀನಿ ಅಂತ ಹೇಳಿದವ್ರು ರಾತ್ರಿನೇ ಹೋಗ್ಬಿಟ್ಟಿದ್ದಾರೆ. ಸುಬ್ಬಣ್ಣ ಅಲ್ಲೇ ಇದ್ರಲ್ಲ ದೊಡ್ಡ ಮಗ, ನೋಡಲಿಕ್ಕೂ ಬಿಡಲಿಲ್ಲ, ಕಾರ್ಯ ಮಾಡಲಿಕ್ಕೂ ಬಿಡಲಿಲ್ಲ. ಶಂಕರಮೂರ್ತಿಗೆ ಆಮೇಲೆ ಸುದ್ದಿ ಹೋಗಿರೋದು. ಹಾಗಾಗಿ ಅದೊಂದು ತುಂಬಾ ವ್ಯಥೆ ಅಂತಾನೆ. ಅಲ್ಲ, ತಂದೆ ತೀರೋದ್ರು ಬಿಡೋಲ್ಲ ಅಂದರೆ ಏನಪ್ಪ ಅರ್ಥ? ಅದನ್ನು ವಾದ ಮಾಡಿದ್ದಕ್ಕೆ ರಾಮ ಜೋಯ್ಸನ್ನು ಹಾಕಿದ್ರಲ್ಲ. ಹೌದಾ? ಇನ್ಯಾರೂ ಲಾಯರ್ ಇಲ್ಲ, ರಾಮ ಜೋಯ್ಸು ಮತ್ತು ಪ್ರಮಳಾ ಹೆಸರಿಗೆ ಇಬ್ಬರೇ ಮಾಡ್ತಾ ಇದ್ದಿತ್ತು. ಇನ್ಯಾವ ಲಾಯರ್ ಒಪ್ಕೊಳ್ತಾ ಇದ್ರು? ಯಾರು ಮಾಡ್ತಾಯಿದ್ದಾರೆ? ಈಗಲೂ ಅಷ್ಟೇ. ಇಂಥ ಕೇಸುಗಳೇನಾದರೂ ಇದ್ದರೆ ಎಲ್ಲೋ ಕೆಲವರು ಬರ್ತಾರೆ, ಮಿಕ್ಕವರೆಲ್ಲ ಅವ್ರವ್ರ ಕೇಸ್ ನೋಡ್ಕೊಂಡಿರ್ತಾರೆ. ನಮ್ಮ ಮೈದ್ನ ರಂಗನಾಥ್ ಬಳ್ಳಾರಿಯಿಂದ ವೇಲೂರಿಗೆ ಹೋದರು. 15 ದಿವಸ ಪೇಷಂಟನ್ನು ನೋಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾರೆ ಅಂತ. ವಾಪಸ್ ಬಳ್ಳಾರಿಗೆ ಹೋಗ್ಬೇಕಾದ್ರೆ ಪೊಲೀಸಿಗೆ ಏನೋ ಮಾಡಿ ಶಿವಮೊಗ್ಗಕ್ಕೆ ಬಂದರು. ಶಿವಮೊಗ್ಗಕ್ಕೆ ಬಂದು ಹೇಗೂ ನಮ್ಮ ನಾದಿನಿ ಮನೆ ಖಾಲಿ ಇತ್ತು, ನಮ್ಮ ಮುಂದಿನ ರಸ್ತೆ ಖಾಲಿ ಇತ್ತಲ್ಲ, ಅಲ್ಲಿದ್ದಾರೆ. ಅದು ನಮಗೇನೂ ಗೊತ್ತಿಲ್ಲ, ಅವ್ರು ಬಂದಿದ್ದು ಗೊತ್ತಿಲ್ಲ, ಇರೋದು ಗೊತ್ತಿಲ್ಲ. ರಾತ್ರಿ ಊಟ ಆದಮೇಲೆ ಎಲ್ರಿಗೂ ಒಂದೊಂದು ಲೋಟ ಹಾಲು ಕೊಡ್ತಾ ಬರ್ಬೇಕು ನಾನು. ಯಾರು ರೂಮಿಗೆ ಹೋದ್ರು ಯಾರೂ ಇಲ್ಲ. ನಾನು, ನಮ್ಮ ನಾದಿನಿ, ನಮ್ಮ ಅತ್ತೆ 3 ಜನ. ಒಬ್ಬ ಹುಡುಗರು, 4 ಜನ ಹುಡುಗರು ಇಲ್ಲ. ನಮ್ಮ ಮನೆಯವರಿಲ್ಲ, ಸುಭಾಷ್ ಇಲ್ಲ, ಜಗನ್ನಾಥ್ ಇಲ್ಲ, ಬಾಬು ಇಲ್ಲ, 4 ಜನವೂ ಇಲ್ಲ. ಎಲ್ಲ ಹೋದ್ರು ಅಂತ ಗೊತ್ತಿಲ್ಲ. ನಮ್ಮ ಮನೆಗೆ ಬೀಗ ಹಾಕೋದೇ ಇಲ್ಲ. 20 ವರ್ಷ ನಾವಿದ್ದಾಗ ನಮ್ಮ ಮನೆಗೆ ಬೀಗ ಹಾಕೋದಿಲ್ಲ. ರಾತ್ರಿ ಹಗಲು ಹಾಗೆ ತೆಗ್ದಿರುತ್ತೆ. ಯಾರಾದ್ರೂ ಮೆಶ್ಶು ಹೀಗೆ ಕಂಡುಬಿಟ್ಟು ಒಳಗೆ ಬರೋರು, ಮೆಶ್ ಬಾಗಿಲು ಮಾಡಿ ಹತ್ತಿದ್ರೆ ಅಡುಗೆ ಮನೆ ಹತ್ರ ಹೋಗಿ ಇಳಿಯೋರು. ಲೋಕಲ್ನವರು ಹಾಗೆ ಮಾಡ್ತಿದ್ರು. ಅಲ್ಲಿಂದ ರಾತ್ರಿ 10 ಗಂಟೆಗೆ ಬಂದರೆ ಮನೆಗೆ ಹೋಗ್ಲಿಕ್ಕೆ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಸಾಮಾನು ಹೊತ್ಕೊಂಡು ಹೋಗ್ಬೇಕಲ್ಲ, ಲಗೇಜ್. ಇಲ್ಲೇ ಮಲಗಿಬಿಡೋರು. ಹಾಸಿಗೆ ಇರೋ ರೂಮ್ ಗೊತ್ತು ಅವರಿಗೆ. ಅವ್ರು ಹಾಸ್ಕೊಂಡು ಯಾರು ಫ್ರೆಂಡೋ ಅವ್ರ ರೂಮಲ್ಲಿ ಹೋಗಿ ಮಲಗಿರೋರು. ಬೆಳಗ್ಗೆ 6 ಗಂಟೆಗೆ ಎದ್ದು ಹೋಗಿದ್ರು ಕೆಲಸಕ್ಕೆ ಅದಕ್ಕೆ ಅಂತ. ನಾವು ಹೋಗಿ ನೋಡಿದಾಗ ಯಾರು ಮಲಗಿದ್ರಿ ನಿಮ್ಮ ರೂಮಲ್ಲಿ ಅಂತ ನಮಗೆ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಓಪನ್ ಸ್ಪೇಸು ಮುಕ್ತವಾಗಿತ್ತು. ಹಾಗಾಗಿ ಯಾರಾದರೂ ಬರ್ಬೋದು, ಯಾರಾದರೂ ಹೋಗ್ಬೋದು, ಹಾಗಿತ್ತು. ಆಮೇಲೆ ಇವ್ರು ಯಾರು ಇಲ್ಲ. ಯಾರಾದರೂ ಅಂದರೆ ನಿಮ್ಗೆ ಗೊತ್ತಿರೋರಲ್ಲಿ ಎಲ್ಲರಿಗೂ ಗೊತ್ತದು ಮನೆ. ಹೌದಾ? ಹಾಗೆ ಸಾಮಾನ್ಯಕ್ಕೆ ಅಂದರೆ ತೀರಾ ಅಪರಿಚಿತರ ಯಾರು ಬರೋಕ್ಕಾಗಲ್ಲ, ಆ ಥರ ಅವ್ರಿಗೆ ಗೊತ್ತಿರೋರು. ಸಂಘದವರು, ಬಿಜೆಪಿಯವರು ಅವರೆಲ್ಲ ಬರೋದು. ಮತ್ತೆ ಊರಿಂದ ಬರೋರಿಗೆ ಆಶ್ರಯ ಕೊಡ್ತಾ ಇದ್ರಿ. ಹಾಗೆ ಇರ್ತಿದ್ರು. ಬೆಳಗ್ಗೆ ಎದ್ಮೇಲೆ ನಮ್ಮ ಮನೆಗೆ ಎಲ್ಲರೂ ಹೋಗಿದ್ವಿ, ರಾತ್ರಿ ಪತ್ತೆನೇ ಇಲ್ಲ ಅಂತಂದ್ವಿ. ಎಲ್ಲರೂ ನಮ್ಮ ಪಾಡಿಗೆ ಮಲಗಿ ಹೇಗೂ ಬಾಗಿಲು ತೆಕ್ಕೊಂಬರ್ತಾರಲ್ಲ ಅಂತಾಳೆ. ನಮ್ಮ ಆಸ್ತಿ ಹಂಚ್ಕೊಂಡ್ವಿ ಅಂದರು. ಏನು ಆಸ್ತಿ ಹಂಚ್ಕೊಂಡ್ರಿ? ನಮ್ಮ ಆಸ್ತಿ ಹಂಚ್ಕೊಂಡ್ವಿ. ಹೇಗ್ರಿ ಇದು ಇದಕ್ಕಿದ್ದಾಗೆ ಆಸ್ತಿ ಹಂಚ್ಕೊಳ್ಳೋದು ಅಂದರೆ? ಅದಕ್ಕೆ ರಂಗನಾಥ್ ಬಂದಿದ್ದಲ್ಲ, ಅವರು ಒಂದು ಸ್ಕೆಚ್ ಬರೋದಂತೆ. ಸ್ಕೆಚ್ 6 ಕಾಲಮ್ಸು, ಅತ್ತೆ ಮಾರದೊಂದು 7 ಕಾಲಮ್. ಇವರು 6 ಜನ ಅಣ್ಣ ತಮ್ಮಂದರು, ಅತ್ತೆ ಮಾರೊಂದು 7. ನಮ್ಮ ಬಿಲ್ಡಿಂಗ್ಸ್ ಎಲ್ಲ ಬರೋದ್ರಂತೆ, ಈಕ್ವಲ್ ರೈಟ್ಸ್, ಈಕ್ವಲ್ ಬರೋ ಶೇರ್ಸ್ ಬರೋ ಹಾಗೆ ಬರೋದಂತೆ. ಚೀಟಿ ಎತ್ತರಂತೆ.
ಅವ್ರವ್ರೆ ಚೀಟಿ ಎತ್ಕೊಳ್ತೀನಿ, ಒಂದೊಂದು ಚೀಟಿ ಎತ್ಕೊಳ್ಳಿ. ಯಾರಿಗೇನು ಬಂತು ಅವ್ರದ್ದು. ಹ್ಞೂ ಕೊನೆಯವನಿಗೆ ಚಿಕ್ಕವನಿಗೆ ಅವ್ನು ಕಾಲೇಜ್ ಹುಡುಗ, ಅವನಿಗೆ ಎತ್ಕೊಂಡಾಗ ಇಲ್ಲ ಅಣ್ಣ ನೀವಿಬ್ಬರು ದುಡಿತಿರೋರು ನೀವು ಎತ್ತಿರಿ ಫಸ್ಟು ಅಂತ. ಇಲ್ಲ ಕಣೋ ನೀವು ಚಿಕ್ಕವರು, ನೀವು ಮೊದಲು ಎತ್ತರೋ ಅಂದರೆ ಇಲ್ಲ ನೀವು ದೊಡ್ಡವರಿಬ್ಬರು ಎತ್ಕೊಳ್ಳಿ ಅಂತ. ಸರಿ ನಮ್ಮನೆಯವರು ರಂಗನಾಥರು ಅವ್ರು ಎತ್ಕೊಂಡ್ಮೇಲೆ ಎಲ್ಲರೂ ಒಂದೊಂದು ಚೀಟಿ ಆಸ್ತಿ ಹಂಚ್ಕೊಂಡಿದ್ದು ಈ ಥರ. ಈ ತುಂಬ ಹೊಸದಾಗಿದೆ ಆಸ್ತಿ ಹಂಚಿಕೆ, ಕೇಳೇ ಇಲ್ಲಮ್ಮ. ಲಾಟ್ರಿ ಥರ ಯಾರಾದರೂ ಹೇಗೆ ಮಾಡ್ತಾರ? ಯಾಕೆ ಆಸ್ತಿ ಹಂಚ್ಕೊಂಡಿದ್ದು ಅಂತಂದರೆ, ಈಗ ನಮ್ಮ ರವಿಯವರು ಪ್ರಚಾರಕ್ಕೆ ಇವಾಗ 56 ವರ್ಷ ಆಯಿತು ಪ್ರಚಾರಕ್ಕಾಗಿ ಮಂಗಳೂರು ಜವಾಬ್ದಾರಿ, ಇಡೀ ಸ್ಟೇಟ್ ಇದ್ದಿತ್ತು, ಪ್ರಾಂತ ಪ್ರಚಾರಕ್ಕಾಗಿದ್ರು. ಈಗಲೂ ಮಂಗಳೂರು ಜವಾಬ್ದಾರಿ ಉಡುಪಿಲಿದ್ದಾರೆ. ಅಂದರೆ ಈಗಲೂ ಅವ್ರಿಗೂ 77-78 ಆಯಿತು. ಪೂರ್ತಿ ಹೆಸರೇನು? ದಾಮ ರವೀಂದ್ರ. ದಾಮ ರವೀಂದ್ರ. ಓ ಗೊತ್ತಾಯ್ತು. ಹಾಗಾಗಿ ಉಡುಪಿ ಜಿಲ್ಲೆಯಲ್ಲೇ ಕಾರ್ಯಾಲಯದಲ್ಲೇ ಇರ್ತಾರೆ. ಹಾಗಾಗಿ ಅವ್ರು ಬೇಕು ಅವರಿಗೆ. ಅವತ್ತಿಂದ ಇವತ್ತಿನವರೆಗೂ ಸಂಘದ ಮನೆ ನಿಮ್ಮದು. ಅದಕ್ಕೋಸ್ಕರನೇ ದುಡಿದಿದ್ದೀರಾ ಭಾಳ. ಆಮೇಲೆ ಅಕಸ್ಮಾತ್ ಯಾರು ಆ್ಯಕ್ಟಿವ್ ಇರ್ತಾರೋ ಈ ಹೋರಾಟದಲ್ಲಿ ಅವ್ರ ಆಸ್ತಿ ಆದರೂ ಮುಟ್ಕೊಲ್ ಹಾಕಿದ್ರೆ ಉಳಿದವ್ರದಾದ್ರೂ ಉಳಿಯತ್ತಲ್ಲ. ಆ ಒಂದು ಐಡಿಯಾ ಮೇಲೆ ನಾನು ಯಾಕ್ರಿ ಅದು ಒಂದಕ್ಕೆ ಮೊನ್ನೆ ಹೇಳಿದ್ರು, ಯಾಕ್ರಿ ಈ ಥರ ಮಾಡಿಕೊಂಡ್ರೆ ಅವತ್ತು ಅಂದರೆ ಉಳ್ದವ್ರದ್ದಾದ್ರೂ ಉಳಿಯುತ್ತಲ್ಲ, ಆ್ಯಕ್ಟಿವ್ ಇರೋದಾದ್ರೂ ತಗೊಳ್ತಾರೆ, ಉಳ್ದವ್ರಿಗೆ ಉಳಿಯುತ್ತೆ ಅಂತ ಹೇಳಿ. ಕರೆಕ್ಟ್. ಹಾಗಾಗಿ ಅವತ್ತು ಆಸ್ತಿ ಹಂಚ್ಕೊಂಡಿದ್ದು ಲಾಟ್ರಿ ಮೂಲಕ. ಭಾಳ ಚೆನ್ನಾಗಿದೆ. ಚೀಟಿಗಳು ಎತ್ಕೊಂಡಿದ್ದು ಮಾಡೋದು ಅಷ್ಟೇ. ಆಮೇಲೆ ಅದೆಲ್ಲ ರಿಜಿಸ್ಟರ್ ಆಗಬೇಕಲ್ಲ, ಆಮೇಲೆ ಇನ್ಯಾವಾಗಲೂ ಮಾಡ್ಕೊಂಡಿರ್ತಾರೆ ಅಲ್ವಾ? ಅಷ್ಟೇ. ಒಟ್ಟಿನಲ್ಲಿ ಇವ್ರ ಮಧ್ಯೆ ಹಂಚಿಕೆ ಆಯಿತು. ಇವ್ರ ಮಧ್ಯೆ ಹಂಚಿಕೆ ಆಯಿತು. ಆಮೇಲೆ ಮತ್ತೇನು ಸೇರಿಸಿ ಹಂಚ್ಕೋಬೋದಲ್ಲ, ಅದಕ್ಕೇನು ತೊಂದರೆ ಇಲ್ವಲ್ಲ. ಆಮೇಲೆ ಎಷ್ಟೆಷ್ಟು ದಿವಸ ಇದ್ರಮ್ಮ ಇವರೆಲ್ಲ ಎಲ್ಲಿ ಜೈಲು ಒಳಗಡೆ? ರಂಗನಾಥ್ ಅವರ ಫಸ್ಟ್ ಡೇಯಿಂದ ಇದು ಚುನಾವಣೆ ಡಿಕ್ಲೇರ್ ಆಯ್ತಲ್ಲ ಅಲ್ಲಿವರೆಗೂ ಇದ್ರು. ಓ ರಂಗನಾಥ್ ಶಂಕರು ಮತ್ತು ಸುಬ್ಬಣ್ಣ ಅವರು ಆಮೇಲೆ 2 ತಿಂಗಳು, ಸಂಘದವ್ರನ್ನ ಮೊದಲು ಹಿಡಿದಿದ್ರು 19 ತಿಂಗಳು. ಹಾಂ, ಮತ್ತು ಬಿಟ್ಟಿದ್ದು ಲೇಟ್ ಅವ್ರಿಗೆ. ಆಮೇಲೆ ಇವರು ನಮ್ಮ ನಾದಿನಿ ಯಜಮಾನ್ರಿಗೆ ಸೀರಿಯಸ್ಸು ಮಕ್ಕಳನ್ನ ಕರ್ಕೊಂಬಂದು ನಿಂದರು. ನಮ್ಮ ಮೈದ್ನ ಇನ್ನೊಬ್ಬರು ಜಗನ್ನಾಥ್ ಅಂಥೇಳಿ ಇಂಜಿನಿಯರು, ಅವರು ನಮ್ಮ ನಾದಿನಿ ಉಮಾ 2 ಮಕ್ಕಳನ್ನ ಕರ್ಕೊಂಡು ಹೊರಟ್ರೆ ಕಡೂರ್ ಹತ್ರ ಆಕ್ಸಿಡೆಂಟ್. 4 ಜನ ವಾಪಸ್ ಬಂದರು. ನಮ್ಮ ಮೈದ್ನಂಗೆ ಕುತ್ತಿಗೆ ಎಲ್ಲ ಕಟ್ಟಾಗಿತ್ತು. ಗಂಡು ಮಗು ಒಂದು 7-8 ವರ್ಷದ್ದು, ಅದಕ್ಕೆ ಕೆಳಗಿಂದ ತೊಡೆಯವರೆಗೂ ಪ್ಲಾಸ್ಟ್ರು. ಹುಡುಗಿಗೇನೂ ಆಗಿಲ್ಲ, ಚಿಕ್ಕದ 5-6 ವರ್ಷದಕ್ಕೆ. ನಮ್ಮ ನಾದಿನಿಗೆ ಬ್ರೇನಿಗೆ ಏಟ್ ಬಿದ್ದು ಕೋಮಾ. 22-20 ವರ್ಷ ಹುಡುಗಿ, ಅವಳು ಕೋಮಾ. ಅವಳಿಗೆ ಏನೂ ಇಲ್ಲ, ಹಾಸಿಗೆ ಮೇಲೆ ಕಿಚ್ಕೋತಿದ್ಲು ಅಷ್ಟೇ, ಜ್ಞಾನನೇ ಇಲ್ಲ. ಹಾಸಿಗೆ ಮೇಲೆ ಎಲ್ಲ ಆಗಬೇಕಿತ್ತು, ತಿಂಡಿ ಊಟ ಎಲ್ಲವೂ, ಸ್ನಾನ ಎಲ್ಲ. ವರ್ಷ ಹೇಗೆ ಇಲ್ಲ, ತುಂಬ ದಿವಸ ಅಲ್ಲ, ಒಂದು 3-4 ತಿಂಗಳಿತ್ತು ಹಾಗೆ. ಆಮೇಲೆ ಸರಿ ಹೋಯ್ತಾ? ಆಮೇಲೆ ಮೂಗು ಕಟ್ಟಾಗ್ಬಿಟ್ಟಿತ್ತು, ಒಳಗಡೆ ಮೂಗು ಸೊಟ್ಟಾಗ್ಬಿಟ್ಟಿತ್ತು. ಇದನ್ನೆಲ್ಲ ನೋಡಿ ನಮ್ಮ ಅತ್ತೆ ಮಾರಿಗೆ ಬೇರೆ ಹೇಳಿಸು ಇಷ್ಟು ಅಂತ ಅನುಭವಿಸ್ತಾರಲ್ಲ ಪಾಪ ಆ ವಯಸ್ಸಲ್ಲಿ. ಅಷ್ಟಿತ್ತು ಕತೆ. ಅವ್ರಿಗೇನೋ ಒಂದು 60 ಇತ್ತ ಅವಾಗ? 60 ವಯಸ್ಸಾ ಅತ್ತೆ ಮಾರಿಗ? ಅದೇ ಆಯಿತು, ಅವ್ರಿಗೆ ಆಗಿತ್ತು. ಸರಿ, ಅವರು ಆ ಥರ ಅಪ್ಸೆಟ್ ಆದರು. ಸರಿ, ಅಷ್ಟು ಕೆಲಸದ ನಮ್ಮದೇ ಎಲ್ಲ ನಡೀತಾ ಇತ್ತು. ಹಾಗೇನೆ ದೊಡ್ಡ ಮನೇಲಿ ಓಡಾಟ, ಮತ್ತೆ ಸಮಿತಿ ಕಡೆಯಿಂದಲೂ ಓಡಾಟ. ದಿವಸ ತಯಾರು ಮಾಡಬೇಕು, ಹುಡುಗಿರ ಅರೆಸ್ಟ್ ಆಗಲಿಕ್ಕೆ ಅವ್ರನ್ನ ತಯಾರು ಮಾಡಬೇಕು, ಮನೆದು ನೋಡಬೇಕು. ಅರೆಸ್ಟ್ ಆಗಲಿಕ್ಕೆ ಯಾಕೆ ತಯಾರು ಮಾಡಬೇಕಾಗಿತ್ತು? ಮನೆಗಳಲ್ಲಿ ಹೋಗಿ ಒಪ್ಪಿಸ್ಬೇಕಲ್ಲಮ್ಮ, ಹೆಣ್ಮಕ್ಳನ್ನ ಕಳಿಸ್ಲಿಕ್ಕೆ ತಂದೆ ತಾಯಿಗೆ ಹೇಳಿ ವಿಚಾರ ತಿಳಿಸಿ. ಅಂದರೆ ಕೆಲವು ಒಪ್ಕೊಳ್ತಾರೆ, ಕೆಲವು ಒಪ್ಕೊಳ್ಳಲ್ಲ. ಯಾವ ಉದ್ದೇಶದಿಂದ ಅರೆಸ್ಟ್ ಮಾಡಿಸ್ತಾ ಇದ್ರಿ ಹೇಳಿ? ತುರ್ತು ಪರಿಸ್ಥಿತಿ ವಿಷಯ ಎಲ್ರಿಗೂ ಗೊತ್ತಿದೆ ಅಲ್ವಾ? ಹೌದು. ಅವ್ರು ಸಂಘದ ಮನೆಯವರು, BJP ಮನೆಯವರು ಇರ್ತಾರಲ್ವ, ಅವ್ರಿಗೆ ಹೋಗಿ ಮಾತಾಡಿಸಿ. ನಮ್ಮನೆಯಿಂದ 4 ಜನ ಹುಡುಗಿರು ಅರೆಸ್ಟ್ ಆಗಿದ್ರು. ಅಂದರೆ ಏನು, ಯಾವ ಥರ ಸಪೋರ್ಟು, ಯಾರಿಗೆ ಸಪೋರ್ಟು ಅಂತ ಇದು ಅರೆಸ್ಟ್ ಆದರೆ? ಅಲ್ಲ, ಸಪೋರ್ಟ್ ಅಂತಲ್ಲ, ಈಗ ಎಲ್ಲ ಕಡೆಯಿಂದಲೂ ಎಲ್ಲ ಪಾರ್ಟಿಯವರು ಸ್ಟ್ರೈಕ್ ಮಾಡ್ತಾನೆ ಇದಾರಲ್ಲ, ತುರ್ತು ಪರಿಸ್ಥಿತಿ ತೆಗಿಬೇಕು ಅಂತ ಹೇಳಿ. ಸರಿ ಸರಿ, ಅದಕ್ಕೋಸ್ಕರ ಸರಿ ಸರಿ, ಇದೇ ಸಂಸ್ಕಾರ ಇರೋರು ತಾನೆ ಸಮಿತಿ ಸಂಘ ಇವರೆಲ್ಲ BJPಯವರು. ಪರಿಸ್ಥಿತಿ ತೆಗಿಬೇಕು ಅಂತ ನಮ್ಮ ದೊಡ್ಡ ಮಾವನವರು ಮೊಮ್ಮಕ್ಕಳು 3 ಜನ, ಉಷಾ, ಲಕ್ಷ್ಮಿ ಮತ್ತು ಗಾಯತ್ರಿ 3 ಜನ. ಆಮೇಲೆ ನಮ್ಮ ನಾದಿನಿ ಮಗಳು ವೀಣಾ ಅಂಥೇಳಿ ಅವಳು, ಇವ್ರು 4 ಜನ ಅರೆಸ್ಟ್ ಆದರು. ಕೋರ್ಟಲ್ಲಿ ಜಡ್ಜ್ ಕೇಳಿದ್ರಂತೆ ಅವರಿಗೆ, ನೀವು ಅರೆಸ್ಟ್ ಆಗಿಬಿಟ್ರೆ ನಿಮಗೆ ನಾಳೆ ಹೆಂಗಮ್ಮ ಮದುವೆ ಆಗೋದು ಅಂತ. ಅದಕ್ಕೆ ಜಡ್ಜಿಗೆ ಪಾಪ ಯೋಚನೆ, ಅದಕ್ಕೆ ಪರವಾಗಿಲ್ಲ, ನಮಗೆ ಮದುವೆ ಆಗದಿದ್ರು ಪರವಾಗಿಲ್ಲ, ನಮಗೆ ಜೈಲಿಗೆ ಹಾಕಿ ಅಂತಂದ್ರೆ 4 ಜನ 20 ದಿವಸ ಒಂಥರ ವಾಲಂಟ್ರಿ ಅರೆಸ್ಟ್ಗಳು, ಜೈಲಲ್ಲೇ ಇರ್ತೀವಿ ಅಂತ. ಒಟ್ಟಿನಲ್ಲಿ ನಮ್ಮಲ್ಲಿ 11 ಜನದ್ದು
ಮೇಲೆ ಅರೆಸ್ಟ್ ಆಗಿದ್ದಾರೆ. ಓ, ಇಡೀ ಫ್ಯಾಮಿಲಿಯಿಂದ ಹೆಣ್ಮಕ್ಳು ಎಲ್ಲ ಸೇರಿ. ಎಲ್ಲರೂ ಸೇರಿ. ಆಮೇಲೆ ಇವಳಿಗೂ ಸ್ವಲ್ಪ ವಾಸ ಇತ್ತು. ಇದೇ ಸಂದರ್ಭದಲ್ಲಿ ಮನೇಲಿ 2 ಮದುವೆ. ಇವ್ರನ್ನೆಲ್ಲ ನೋಡ್ಕೊಳ್ಳೋದು ನೀವುಗಳೇ ಮನೆಯವರೇ? ದಿವಸ ಬೆಳಗಾದ್ರೆ ಮೆಸೇಜ್ ಬರೋದು, ನಿಮ್ಗೆ ಮನೆಗೆ ಇವತ್ತು ಪೊಲೀಸ್ನವ್ರು ಬರ್ತಾರೆ, ಜಾಗ ಖಾಲಿ ಮಾಡಿ, ಮನೇಲಿ ಮಲಗಬೇಡಿ. ಮತ್ತೆ ಎಲ್ಲಿ ಹೋಗ್ಬೇಕು. ನಮ್ಮ ಮನೆಯವರು ಫಸ್ಟ್ ಅವ್ರಿಗೆ ಬರೋದು, ಹೆಚ್ಚು ಬರೋದು. ಆಮೇಲೆ ಕೆಲವು ಸಲ ನನಗೆ ಬರೋದು. ಅವರು ಭದ್ರಾವತಿಗೆ ಹೋಗಿ ಯಾವುದೋ ಹೋಟ್ಲಲ್ಲಿದ್ದು 1-2 ದಿವಸ ಆಮೇಲೆ ಬರೋದು. ಅವರು ತಿಂಗಳ ಕೊನೆಯಲ್ಲಿ ಏನಾದರೂ ಈಗ ಬಂತು ಅಂದರೆ ಬಳ್ಳಾರಿಗೆ ಹೋಗೋದು, ರಂಗನಾಥನ ನೋಡ್ಕೊಂಡ್ಬರೋದು. ಖರ್ಚು ಅದೇ ಊಟದ ಖರ್ಚೇನು ಕಷ್ಟ ಏನು. ಲೋಕ ಸಂಘರ್ಷ ಸಮಿತಿಗೆ ಕೊಡ್ತಾ ಇದ್ವಿ ದುಡ್ಡನ್ನ, ಅದು ಖರ್ಚು. ಈ ಓಡಾಟದ ಖರ್ಚು, ಹೋಟೆಲ್ ಖರ್ಚು. ನೀವೆಲ್ಲ ಏನು ಮಾಡ್ತಿದ್ರಿ? ಗಂಡಸರು ಅಲ್ಲೇ ಇಲ್ಲಿ ಹೋಗ್ತಿದ್ರು, ಮನೆ ಹೆಣ್ಮಕ್ಳು ನಿಮಗೂ ಬಂದರೆ? ಹೌದು, ನನಗೂ ಬಂತು. ಅದನ್ನ ಹೇಳ್ಕೊಂಡು ಇನ್ಯಾರೋ ಮನೇಲಿ ಹೋಗಿ ಮಲ್ಕೊಳ್ಳೋದ? ಹಂಗಾಗ್ತಿಲ್ಲ, ಯಾರು ಇಟ್ಕೊಳ್ತಾರಮ್ಮ ಹೆಣ್ಮಕ್ಳನ್ನ. ಅದೇ ಆಮೇಲೆ ಒಂದು ಸಲ ನಮ್ಮ ತಂದೆಗೆ ವಿಚಾರ ಒಂದು ಚೂರು ಹೇಳಿರಲಿಲ್ಲ. ಅವ್ರು ತುಂಬ ಅಪ್ಸೆಟ್ ಆಗಿಬಿಡ್ತಾರೆ. ಅದ್ರಲ್ಲಿ ನನ್ನನ್ನು ಮೊದಲು ತಗೊಂಡೋಗ್ಬಿಡ್ತಾರೆ, ಅಲ್ಲಿ ಬಿಡೋದು. ಬೆಂಗಳೂರಿಗೆ ಕರ್ಸ್ಕೊಂಡ್ಬಿಡ್ತಾರೆ. ಒಂದ್ಸಲ ನನಗೆ ಜ್ವರ ಬಂದ್ರೆ ಕಾರ್ ಕಳಿಸಿ ಕರ್ಸ್ಕೊಂಡ್ಬಿಡ್ತಾರೆ. ಹೌದಾ? ಅಷ್ಟು ಚೆನ್ನಾಗಿ ಸಾಕೊಂಡಿದ್ರು, ಗಿಡಗನ ಕೈ ಕೊಟ್ಟಂಗೆ ಅಂತ ಅವ್ರಿಗೆ ಫೀಲ್. ಜ್ವರ ಬಂದಿದ್ದು ಗೊತ್ತಾದ ತಕ್ಷಣ ಕಾರ್ ಕಳಿಸಿ ಒಂದು ಹಾಸಿಗೆ ಎಲ್ಲ ಹಾಕಿ. ಹೌದಾ? ಅಂಬಾಸಿಡರ್ ಕಾರ್ ದೊಡ್ಡದಿರತ್ತಲ್ಲ, ಆ ಥರ ಇದ್ದವ್ರು ನೀವು. ಕರ್ಸ್ಕೊಂಡ್ಬಿಡ್ತಾರೆ ಅಂತ ಗೊತ್ತಿತ್ತಲ್ಲ, ಅದಕ್ಕೆ ಅಮ್ಮಂಗೆ ಮಾತ್ರ ಹೇಳಿದ್ದು ಅಷ್ಟೇ, ಹತ್ಕೊಂಡು. ಏನು ಮಾಡೋದು, ಯಾವಾಗ ಕೂತ್ಕೊಂಡು ಅಳೋದು? ಬೆಳಗ್ಗೆ 4 ಪುರ್ಸೊತ್ತಿರ್ಲಿಲ್ಲ ಅಳೋಕೆ ಅಲ್ವಾ? ಬೆಳಗ್ಗೆ ಕೆಲಸದ ಮಧ್ಯೆ 4 ಗಂಟೆ 5 ಗಂಟೆಗೆ ಎದ್ದು ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು 11 ಗಂಟೆ ಆಯ್ತು, ಆವಾಗ ಕೂತ್ಕೊಂಡು ರೂಮಲ್ಲಿ ಆಡೋದು. ಒಬ್ಬರೇ ಕೂತಿರ್ತೀವಲ್ಲ ರೂಮಲ್ಲಿ. ಹೌದು, ಏನು ಮಾಡೋಕ್ಕಾಗೋದಿಲ್ಲ. ಆಮೇಲೆ ತಿರುಗಿ 2 ಮದುವೆ ಆ ಸಮಯದಲ್ಲೂ, ದುಡ್ಡಿನ ಕೊರತೆ. ಆಮೇಲೆ ನಮ್ಮ ರವಿ ಅವ್ರನ್ನ ಹಿಡಿಬೇಕು ಅಂತ ಪೊಲೀಸ್ನವ್ರಿಗೆ, ಅವರೇ ಮಂಗಳೂರು ಜವಾಬ್ದಾರಿ ಅಲ್ಲೆಲ್ಲ. ರವಿಯವರು ಅಂದರೆ ಪೊಲೀಸ್ನವ್ರಿಗೆ ಏನು ಕಲ್ಪನೆ ಅಂದರೆ ಅಷ್ಟುದ್ದ ಇಷ್ಟು ದಪ್ಪ ಇದ್ದಾರೆ, ಯಾವಾಗಲೂ ಬೈಕಲ್ಲಿ ಓಡಾಡ್ತಿರ್ತಾರೆ ಅಂತ. ಅವರು ಸಣ್ಣ ಇದ್ದಿದ್ದೆ, ನಮ್ಮನೇಲಿ ಎಲ್ಲರೂ ಸಣ್ಣಕ್ಲೆ ಫ್ಯಾಮಿಲಿ ಅಂತಾರೆ ಹಾಗೆ. ಅವ್ರು ಇದ್ದಿದ್ದೆ ಹೀಗೆ, ಅದ್ರ ಮೇಲೆ ಅವ್ರಿಗೆ ಬೈಕು ಬರಲ್ಲ. ಓ, ಆ ಥರ ಹಬ್ಬಸ್ಬಿಟ್ಟಿದ್ರ ಯಾರಾದರೂ ಅವರನ್ನ ಮಿಸ್ಲೀಡ್ ಮಾಡೋಕ್ಕೆ? ಕೃಷ್ಣಪ್ಪನವ್ರು ಹೇಳಿದ್ಮೇಲೆ ಅವ್ರು ಸ್ಕೂಟ್ರು ಕಲ್ತ್ಕೊಂಡ್ರು ಎಷ್ಟೋ ದಿವಸದ ಮೇಲೆ. ಅದೇ ಇವ್ರು ಬೈಕೇ ಹುಡುಕ್ತಿದ್ರು. ಸರಿ ಸರಿ. ಆಮೇಲೆ ಮದುವೆ ಅಂಥೇಳಿ ನಿಶ್ಚಯ ಆಯಿತು. ನಿಶ್ಚಯ ಆದಮೇಲೆ ಮನೆ ಹಿಂದೆ ಮುಂದೆ ಎಲ್ಲ ಮಫ್ತಿಯಲ್ಲಿ ಪೊಲೀಸ್ನವರು ರವಿಯವರು ಬೇಕು ಅಂತ ಅವರಿಗೆ. ಎಲ್ಲರೂ ಮದುವೆಗೆ ಬರ್ತಾರೆ, ಅವಾಗ ಹಿಡಿಯೋಣ ಅಂತ. ಸರಿ. ರವಿಯವರು ಮಂಗಳೂರಿಂದ ಬಂದಿದ್ದಾರೆ. ಯಾರಿಗೆ? ನಿಮ್ಮ ನಾದ್ನಿ. ಅದೇ ಅವಳಿಗೆ 3 ಸಲ ಆಪರೇಷನ್ ಮಾಡಿಸಿದೆ ಬೆಂಗಳೂರಿಗೆ ಕರ್ಕೊಂಬಂದು. ಸೊಟ್ಟ ಇತ್ತಲ್ಲ, ಬಂದವ್ರೆಲ್ಲ ಮೂಗು ಸುಟ್ಟ ಅಂತ ಹೇಳಿ. ಆಮೇಲೆ 3ನೇ ಸಲ ಸಕ್ಸಸ್ ಆಯ್ತು ಎಲ್ಲಿ. ಹೌದೇನೋ? ಆಮೇಲೆ ಅವಳಿಗೆ ನಿಶ್ಚಯ ಆಗಿತ್ತು. ರವಿಯವರು ಹೊರಟಿದ್ದಾರೆ ಮಂಗಳೂರಿಂದ ಬಸ್ಸಲ್ಲಿ. ಅದೇ ಬಸ್ಸಲ್ಲಿ ರಮಾನಂದ್ ರೈ ಅಂತ ಹೇಳಿ ಪೊಲೀಸ್ನವನು ಕೂತಿದ್ದಾನೆ. ಅಲ್ಲಿ ಸುಮ್ಮನೆ ಪರಿಚಯ ಆಗಿದೆ ಅಷ್ಟೇ. ಅವ್ನು ಪೊಲೀಸ್ ಅಂತ ಇವ್ರಿಗೂ ಗೊತ್ತಿಲ್ಲ, ಇವ್ರು ರವಿ ಅಂತ ಅವ್ರಿಗೂ ಗೊತ್ತಿಲ್ಲ. ರವಿಯವ್ರ ಮನೆಗೆ ಬಂದರು. ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತಿಗೆ ಅವನು ಬಂದಿದ್ದಾನೆ. ಬಂದ್ಬಿಟ್ಟು ರವಿಯವರು ಬೇಕು, ಏನು ಬೇಕು ಅಂದರೆ ರವಿಯವರು ಬೇಕು. ಅವ್ರ ಹೆಸರು ಹೇಳ್ಕೊಂಡಿದ್ರ? ಅವ್ರು ಹೇಳಿಲ್ಲ. ಅವ್ರು ಜಗನ್ನಾಥ್ ಅಂತೇಳಿ ಚಲಾವಣೆ ಆಗ್ತಿದ್ರು, ಇನ್ನೊಬ್ಬ ಹೆಸರು. ಸರಿ ಸರಿ. ಹಾಗಾಗಿ ರವಿಯವ್ರು ಬೇಕಿತ್ತು ಅಂತ. ಯಾರು ಹೇಳಿದ್ರು ರವಿ ಇದ್ರು? ಬರ್ತಾರಲ್ಲ ತಂಗಿ ಮದುವೆಗೆ, ಅದಕ್ಕೆ ಬಂದಿದ್ವಿ. ಹೌದಾ, ಕೇಳ್ತೀನಿ ಅಂಥೇಳಿ ಒಳಗೆ ಹೋದವರು ಅವರೇ ಪತ್ತೆ ಇಲ್ಲ. ಹಿಂದ್ಗಡೆ ಬಾಗಿಲಲ್ಲೇ ಹೊರಟೋದು. ಆಮೇಲೆ ತಿರುಗಿ ಮದುವೆ ಮನೆಗೂ ಬಂದು ಬಿಳಿ ಡ್ರೆಸ್ಸಲ್ಲಿ ಬಂದಿದ್ರು. ಅವರಿಬ್ಬರಿಗೂ ಆಶೀರ್ವಾದ ಮಾಡಿ 1 ನಿಮಿಷದಲ್ಲಿ ಪರತೆ ಹೋದರು. ಬಂದಿದ್ದು ಗೊತ್ತಿಲ್ಲ ಯಾರಿಗೂ, ನಮಗೆ ಗೊತ್ತಿತ್ತು ಮುಖ, ಯಾರೂ ಅವರನ್ನು ನೋಡ್ತಿರ್ಲಿಲ್ಲ. ಬಂದಿದ್ದು ಗೊತ್ತಾಯ್ತು, ಹೋಗಿದ್ದು ಗೊತ್ತಾಯ್ತು. ಅಂತೂ ಮದುವೆಗಂತೂ ಅಟೆಂಡ್ ಮಾಡಿ ಪೊಲೀಸರಿಗೆ ಅಷ್ಟರ ಮಟ್ಟಕ್ಕೆ ಚಳ್ಳೆ ಹಣ್ಣು. ಸರಿ, ಅದನ್ನು ಚೆನ್ನಾಗಿ ಮಾಡ್ತಾ ಇದ್ರು ಪೊಲೀಸ್ನವ್ರು ಕಥೆನ. ತುಂಬ ಬುದ್ಧಿವಂತರು ಪೊಲೀಸ್ನವರು. ಹೌದು, ಸಿನಿಮಾಗಳಲ್ಲೆಲ್ಲ ತೋರಿಸ್ತಾರಲ್ಲ, ಪಾಪ ಅನ್ಸುತ್ತೆ. ಆಮೇಲೆ ಊರೆಲ್ಲ ಅವ್ರಿಗೂ ಬಳ್ಳಾರಿ ಜೈಲಿಗೆ ಆಗೋಯ್ತು. ರಂಗನಾಥು ಅಲ್ಲಿ ಒಂದು ದಿವಸ ಏನೋ ಗಲಾಟೆ ಆಯಿತು, ಅಲ್ಲಿ ಅರೆಸ್ಟ್ ಆದವರ ಪೈಕಿ. ಗಲಾಟೆ ಆದಾಗ ಇವರು ಕೃಷ್ಣ ಭಟ್ರು ಮತ್ತು ರಂಗನಾಥು, ಇನ್ನೂ ಒಂದಿಬ್ಬರು ರಾಮ್ ಭಟ್ರು ಅಂತೇಳಿ ಇನ್ನೊಂದಿಬ್ಬರು 3 ಜನ ಅದೇನು ಅಂತ ನೋಡ್ಲಿಕ್ಕೆ ಬಂದ್ರಂತೆ. ಬಂದು ಎಲ್ರಿಗೂ ಸಮಾಧಾನ ಮಾಡಿ ಎಲ್ರಿಗೂ ಕಳಿಸಿದ್ದಾರೆ. ಕಳಿಸಿದ್ಮೇಲೆ ಕೊನೆಗೆ ಇವರು ಒಳಗೆ ಹೋಗೋ ಹೊತ್ತಿಗೆ
ಜೀವಾವಧಿ ಶಿಕ್ಷೆಗೊಳಗಾಗಿದ್ದ ಕೈದಿ ಸೌದೆ ತಗೊಂಡು ಎಲ್ರಿಗೂ ಹೊಡೆದಿದ್ದಾನೆ. ಹೌದು, ಅದನ್ನು ಹೇಳಿದ್ರು ಕೃಷ್ಣ ಭಟ್ರು. ಪಾಪ ಇವ್ರಿಗೆ ತುಂಬ ಏಟ್ ಬಿತ್ತಂತೆ, ಅವರು ತಪ್ಪಿಸ್ಕೊಳ್ಳೋ ಹಾಗಾಯ್ತು, ಯಾರೋ ಬಂದು ಹಿಡ್ಕೊಂಡು. ಅಯ್ಯೋ, 4-5 ಜನಕ್ಕೆ ಬಿತ್ತು. ರಂಗನಾಥ್ ಅವ್ರಿಗೆ ಬಿತ್ತಲ್ವಾ? ಅವ್ರಿಗೆ ತಲೆಗೆ ಬಿದ್ದು ರಕ್ತ ಹರಿಲಿಕ್ಕೆ ಶುರುವಾಯಿತು. 3-4 ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಇದನ್ನು ಗೊತ್ತಾಗ್ತಿದ್ದಂಗೆ ನಾನು, ನಮ್ಮ ಮನೆಯವರು ಮತ್ತು ನಮ್ಮ ಸುಭಾಷ್ ಮೈದ್ನ ಡಾಕ್ಟ್ರು, ನಮ್ಮ ನಾದಿನಿ 4 ಜನ ಹೋದ್ವಿ. ಹೋದಾಗ ಅಲ್ಲಿ ಸುಭಾಷು ಫೋಟೋಗಳನ್ನ ಗೊತ್ತಿಲ್ಲದವ್ರಿಗೆ ಜೈಲಂದು ಫೋಟೋ ತೆಗೆದ್ರು, ಅದೆಲ್ಲ ಇದ್ದಾವೆ. ಹೌದಾ? ಇದೆ. ಜೈಲಲ್ಲಿ ಇವರು ಯೋಗಾಸನ ಮಾಡ್ತಾ ಇದ್ದು, ಆಟ ಆಡ್ತಾ ಇರೋದು, ಅವೆಲ್ಲ ಫೋಟೋಗಳು ತಗೊಂಡಿದ್ದಾರೆ. ಮತ್ತೆ ಆಸ್ಪತ್ರೆಗೆ ಬಂದು ಆಸ್ಪತ್ರೆಯಲ್ಲಿ ಪೇಷಂಟ್ಸಿನ ಫೋಟೋಗಳು ತೆಕ್ಕೊಂಡ್ರು. ಫೋಟೋಗಳನ್ನ ತೆಕ್ಕೊಂಡು ಅದನ್ನ ವಿದೇಶಕ್ಕೆ ಕಳಿಸಿದ್ರು. ವಿದೇಶಕ್ಕೆ ಹೋದ್ಮೇಲೆ ಅಲ್ಲಿಂದ ಪ್ಲೇಸರ್ ಬಂತು ಆಕೆಗೆ. ನಮ್ಮ ತಂದೆ ತಾಯಿ ಇದ್ದಾರೆ, ಮಕ್ಕಳಿದ್ದಾರೆ, ಯಾರಿದ್ದಾರೆ ಇಲ್ಲಿ ನಮ್ಮ ನೆಂಟರಿದ್ರು, ಏನಾಗ್ತಿದೆ ಭಾರತದಲ್ಲಿ, ಯಾಕೆ ಗಲಾಟೆ ಆಗ್ತಾ ಇದೆ, ಯಾಕೆ ತುರ್ತು ಪರಿಸ್ಥಿತಿ ಹೇರಿದ್ದೀರಾ, ಇಷ್ಟೆಲ್ಲ ಹಿಂಸೆಗಳು ನಡೀತಾ ಇದೆಯಲ್ಲ ಅಂತ ಬಂದ ಮೇಲೆ ಆಕೆ ಯೋಚನೆ ಮಾಡೋ ಹಂಗಾಯ್ತು. ಎಷ್ಟು ಥರದಲ್ಲಿ ಒತ್ತಡ ತಂದಿದ್ದಾಯ್ತು ಆಕೆ ಮೇಲೆ ಅಲ್ವಾ, ಒಳಗಡೆ ಹೊರಗಡೆ. ಆಮೇಲೆ ನ್ಯೂಸ್ ಪೇಪರಲ್ಲಿ ಏನು ಸುದ್ದಿನೂ ಬರ್ತಿರಲಿಲ್ಲ ಎಲ್ರಿಗೂ. ಅದಕ್ಕೆ ಏನು ನಡೀತಿದೆ ಅಂತ ಜನಕ್ಕೆ ಗೊತ್ತಾಗಬೇಕು ಅಂತ ರವಿ ವರ್ದೆ ಜವಾಬ್ದಾರಿ. ಅವ್ರು ಅದನ್ನು ಪ್ರಿಂಟ್ ಮಾಡಿ ಈ ಥರ ಒಂದು ಮೊದಲು ಕಹಳೆ ಅಂತಿದ್ದು, ಅದಕ್ಕೆ ರಣದುಂದುಬಿ ಅಂತ ಹೆಸರಿತ್ತು. ಆಮೇಲೆ ಮಂಗಳೂರು ಯಾರು ತರ್ತಾ ಇದ್ರು ಈ ಪೇಪರು ಕಹಳೆ? ಇದು ಬರ್ತಾ ಇತ್ತು, ಅದು ಬೇರೆ ಬೇರೆ ಪ್ರೆಸ್ಗಳಲ್ಲಿ ಪ್ರಿಂಟ್ ಮಾಡಿಸ್ತಿದ್ರು. ಆಯಾ ಪ್ರೆಸ್ಗಳನ್ನ ಹಿಡಿಯೋಕ್ಕೆ ಶುರು ಮಾಡಿದ್ರು ಇವರು ಗೊತ್ತಾಗ್ತಿದ್ದಂಗೆ. ಅವರು ಸುಳ್ಯ ತಾಲೂಕಲ್ಲಿ ಎಂಥದ್ದು ಒಂದು ಹಳ್ಳಿ ಹೇಳಿದ್ರಪ್ಪ, ಅಲ್ಲಿ ಗುಡ್ಡದ ಮೇಲೆ ಇವರೇ ಒಂದು ಪರ್ಚೇಸ್ ಮಾಡ್ಕೊಂಡ್ಬಿಟ್ರಂತೆ ಪ್ರೆಸ್. ಅಲ್ಲಿ ತಗೊಂಡಾಗ ಅಲ್ಲಿ ಇಟ್ಕೊಂಡು 80,000 ಪ್ರಿಂಟ್ ಮಾಡ್ತಿದ್ರಂತ. ಅದನ್ನ ವ್ಯವಸ್ಥಿತವಾಗಿ ಎಲ್ಲ ಊರುಗಳಿಗೂ, ಕರ್ನಾಟಕದ ಎಲ್ಲ ಊರುಗಳಿಗೂ ತಲುಪಿಸ್ತಾ ಇದ್ರೆ ಅದನ್ನ ಹಂಚಲಿಕ್ಕೆ 10-12 ವರ್ಷದ ಹುಡುಗರು, ಹೌದು, ದೊಡ್ಡವ್ರು ಯಾರೂ ಇಲ್ಲ. ಈ 10-12 ವರ್ಷದ ಹುಡುಗರು ಆ ಪತ್ರಿಕೆಯನ್ನು ತಗೊಂಡು ಮನೇಲಿ ಹೋಗಿ ಎಸೆದು ಬರೋದು. ಹಾಗಾಗಿ ಏನ್ ನಡೀತಿದೆ, ಏನಾದ್ರೂ ಗೊತ್ತಾಗ್ತಿತ್ತು. ಹಾಗಾಗಿ ಇದೊಂದು ಅದಕ್ಕೆ ಇವ್ರು ರವಿ ವರ್ದೇದು ಯೋಜನೆ, ಮತ್ತೆ ಅದಕ್ಕೆ ಲೋಕ ಸಂಘರ್ಷ ಸಮಿತಿ ಅಂತ ಹೇಳಿ ಮಾಡಿ, ಹಣ ಬೇಕಲ್ಲ ಅದಕ್ಕೆ, ಅದ್ರಲ್ಲಿ ಮೂಲಕ ಇಷ್ಟು ಅಷ್ಟು ಇಲ್ಲ ಎಲ್ಲರೂ ಕೊಡ್ತಾ ಇದ್ರು. ಆ ಥರ ಇದಾಗಿ ಆಯ್ತು. ಇದೆಲ್ಲ ಮಾಡೋದಕ್ಕೆ ಬೇಕಲ್ಲ? ಮಾಡೋದಕ್ಕೆ ಬೇಕಲ್ಲ, ಓಡಾಟಕ್ಕೆ ಬೇಕಲ್ಲ ಅಲ್ವಾ? ಎಷ್ಟು ಜನ ಪ್ರಚಾರಕರು ನಮ್ಮ ಮನೆಗೆ ಬಂದಿದ್ದಾರೆ ಆ ಟೈಮಲ್ಲಿ. ಅಂಡರ್ಗ್ರೌಂಡು ಎಲ್ಲೋ ಒಂದು ರೂಮಲ್ಲಿ ಅಲ್ಲೇ ಎಲ್ಲ ಇರ್ತಾರೆ. ಯಾರಾದ್ರು ಕೇಳ್ಕೊಂಬಂದ್ರೆ ನಮ್ಮ ನೆಂಟರು, ನಮ್ಮ ಫ್ರೆಂಡು ಏನೋ ಒಂದು ಹೇಳ್ಕೊಂಡು, ಯಾರ್ದೋ ಮುಖ ಅವರೇ ನೋಡಿರಲ್ಲ, ಪೊಲೀಸ್ನವ್ರು ಏನು ಗೊತ್ತಿರಲ್ಲ. ಹಾಗಾಗಿ ಎಷ್ಟೋ ಜನ ಅಲ್ಲ, ಇವ್ರು ಇದ್ದಕ್ಕಿದ್ದಂಗೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿಬಿಟ್ಟು ಎಲ್ಲರನ್ನೂ ಹಿಡೀರಿ ಅಂದರೆ ಅವ್ರಿಗೆಲ್ಲ ಮುಖ ಪರಿಚಯ ಇರುತ್ತೆ, ಯಾತಕ್ಕೆ ಅಂತ ನೋಡಿರ್ತಾರಲ್ವಾ. ಇವರೇ ಚುನಾವಣೆ ಘೋಷಣೆ ಆಯಿತು. ಕೊನೆಗೆ ಘೋಷಣೆ ಆದಾಗ ಎಲ್ಲರೂ ಬಿಡುಗಡೆ ಆಯಿತು. ಬಿಡುಗಡೆ ಆದಮೇಲೆ ಅವತ್ತಿನ ದಿವಸ ದೊಡ್ಡ ಸಂಭ್ರಮ, ಅವರಿಗೆಲ್ಲ ಮೆರವಣಿಗೆ, ದೊಡ್ಡ ದೊಡ್ಡ ಸ್ವಾಗತ, ಆರತಿ ಎಲ್ಲವೂ ಮಾಡಿ ಅವ್ರನ್ನೆಲ್ಲ ಸ್ವಾಗತ ಮಾಡಿ. ಎಂಥ ದೊಡ್ಡ ಸಂಕಷ್ಟದಿಂದ ಪಾರಾಗಿ ಬಂದ್ರಲ್ಲ ಅಂತ. ಹೌದು, ಆಕೆ ಅದೇ ಹೇಳ್ತಿದ್ರು, ಆಕೆ ಏನಾದ್ರು ಗೆದ್ದಿದ್ರೆ ಈ ಲಕ್ಷಾಂತರ ಜನನ ತೆಗೆದೇ ಬಿಡ್ತಿದ್ಲು, ನಾವೇನು ಬರೋಂಗಿಲ್ಲ. ನಮ್ಮ ಮೈದ್ನ ಅದೇ ಹೇಳ್ತದೆ, ಏನಿಲ್ಲ ಅವಳೇನಾದ್ರು ಗೆಲ್ಲಿ ನಾವೇ ಕಿಟ್ಟಲ್ಲೆಲ್ಲ ಬಟ್ಟೆ ಹಾಕೊಂಡು ಹೋಗಿ ಜೈಲು ಮುಂದೆ ಕೂತ್ಕೊಂಡ್ಬಿಟ್ಟಿರ್ತೀವಿ, ಒಳಗೆ ಕರ್ಕೊಳ್ರಪ್ಪ ನಮ್ಮನ್ನ ಅಂತಂತೇಳಿ, ಇನ್ನು ನಾವೇನು ಹೊರಗೆ ಉಳಿಯೋ ಆಗಿಲ್ಲ ಅಂಥೇಳಿ. ಅವತ್ತಿನ ದಿವಸ ಎಲ್ರಿಗೂ ತುಂಬ ಟೆನ್ಷನ್ ಇತ್ತು ಅವಳದು. ಅವತ್ತೆಲ್ಲ ಫೋನ್ ಮಾಡಿದ್ವಿ, ಎಲ್ಲ ಕಡೆದು ರಿಸಲ್ಟ್ ಹೇಳ್ತಿತ್ತು. ಇದನ್ನ ಮಾತ್ರ ಒಂದು ಸಲ ಮಾತ್ರ ಹೇಳಿಬಿಟ್ರು, ಇಂಥದ್ದು ಹಿಂದಿದೆ ಅಂತ ಹೇಳಿ. ಆಮೇಲೆ ನಾವು ಎಷ್ಟು ಸಲ ಫೋನ್ ಮಾಡಿದ್ರು ಎಂಕ್ವೈರಿ ಕೊಡ್ತಿದ್ರಲ್ಲ, ನಮ್ಮ ಹೇಳ್ತಿರ್ಲಿಲ್ಲ. ಆಮೇಲೆ ಅವಳು ಗೆದ್ಲು ಅಂದಮೇಲೆ ಅವತ್ತೇನೋ ಹಬ್ಬ ಇತ್ತು, ಹೋಳಿಗೆ ಮಾಡಿತ್ತು, ಹಾಲೇನೋ ಇಲ್ಲಿನ ಹಾಗೆ ಡೈರಿಗಳು ಅವೆಲ್ಲ ಸಿಗಲ್ವಲ್ಲ, ಅಲ್ಲಿ ಯಾರ್ದೋ ಮನೆ ಹಸುವಿಂದ ತರೋದು ಅಷ್ಟು ತಾನೆ. ಅಮೂಲ್ ಸ್ಪ್ರೇ ನಮ್ಮ ಅಂಗಡಿದೇ ಇರುತ್ತೆ, ಅದನ್ನ ಹಾಲು ಮಾಡಿದ್ದು, ಹೋಳಿಗೆ ಮಾಡಿದ್ದು, ಇಡೀ ಹಾಲು ತುಂಬ ಕೂತು ಬಿಟ್ಟಿದ್ದಾರೆ ಎಲ್ಲರೂ ಜನ ಟೆನ್ಷನಿಗೆ. ಆಕೆ ಸೋತ್ಲು ಅಂತ ಆದಾಗ ಗೆದ್ದಿದ್ದಲ್ಲ, ಒಂದೊಂದು ಚೂರು ಹೋಳಿಗೆ ಹಾಲು ಹಾಕ್ಬಿಟ್ಟು ಎಲ್ರಿಗೂ. ಅವಾಗಿನ ಎಲೆಕ್ಷನ್ ಕಮಿಷನ್ಗೆ ಭೇಷ್ ಅನ್ಬೇಕು, ಅವಳಿಗೆ ಹೆದರ್ಕೊಂಡು ಅದನ್ನು ಸರಿಯಾಗಿ ಮಾಡದೇ ಇದ್ದಿದ್ರೆ ಹೇಗಾಗ್ತಾ ಇತ್ತು ನೋಡಿ. ಅಷ್ಟರ ಮಟ್ಟಿಗೆ ಎಲ್ಲೆಲ್ಲೋ ಒಂದು ಅಲ್ಲಲ್ಲಿ ಈ ಡೆಮೋಕ್ರಸಿ ಅನ್ನೋದು, ಪ್ರಜಾತಂತ್ರ ಅನ್ನೋದು, ಜನಹಿತ ಕಾರ್ಯ ಅನ್ನೋದು ನಡೀತಾ ಇತ್ತು ಅಷ್ಟರ ಮಟ್ಟಿಗೆ. ಅಂದರೆ ನಮ್ಮ ಹಾಲಪ್ಪ ಮಂಜಪ್ಪ ಹನುಮಂತಪ್ಪ ಕುಟುಂಬದಲ್ಲಿ ಸುಮಾರು ಅವತ್ತಿಗೆ 200 ಜನದ ಮೇಲಿದ್ವಿ. 200 ಜನದ ಮೇಲಿದ್ದರೂ ಸಹ ಕೆಲವರು ಪ್ರತ್ಯಕ್ಷವಾಗಿ ಮಾಡಿದ್ದಾರೆ, ಕೆಲವರು ಪರೋಕ್ಷವಾಗಿ ಮಾಡಿದ್ದಾರೆ, ಹಣ ಸಹಾಯ ಮಾಡಿದ್ದಾರೆ. ಅಂಡರ್ಗ್ರೌಂಡ್ ಬರೋರನ್ನ ಮನೆಗಳಲ್ಲಿ ಇಟ್ಕೊಂಡು
15 ದಿವಸ ಇಟ್ಕೊಂಡು ಅವ್ರನ್ನ ರಕ್ಷಣೆ ಮಾಡಿರೋದು. ಅಷ್ಟು ಜನವು ಮಾಡಿದ್ದಾರೆ. ಮತ್ತು ಈಗಲೂ ಚುನಾವಣೆ ಬಂತು ಅಂದರೆ ಎಲ್ಲರೂ ಮೊದಲೆಲ್ಲ ಚೀಟಿ ಬರೆಯೋದೆಲ್ಲ ಇತ್ತಲ್ಲ, ಇವಾಗ ಏನಿಲ್ಲ, ಈಗ ಬೇರೆ ಥರ ಪ್ರಚಾರಕ್ಕೆ ಈಗ ಬೀದಿ ನಾಟಕ ಮಾಡ್ತಾರೆ. ಸೊಸೆಯರೆಲ್ಲ 10-15 ಜನ ಸೊಸೆರಿದ್ದಾರಲ್ಲ. ಹೌದಾ? ಲಾವಣಿಗಳನ್ನ ಇನ್ನೂ ಬಿಟ್ಟಿಲ್ಲ, DNA ಬಂದ್ಬಿಟ್ಟಿದೆ. ಎಲ್ಲರೂ ಬೇರೆ ಬೇರೆ ಊರಿಂದ ಬಂದಿದ್ದಾರೆ. ಆದರೆ ಈ ನಮ್ಮ ಮನೆ ಪ್ರಭಾವ, ಹೌದು, ಬೀದಿ ನಾಟಕ ಮಾಡೋದು ಎಲ್ಲ ಮಾಡ್ತಾರೆ. ಎಲ್ಲರೂ ಮಾಡ್ತಾರೆ. ಎಲ್ಲ ಚಿಕ್ಕ ಚಿಕ್ಕ ಊರಿಂದಲೇ ಬಂದಿದ್ದಾರೆ. ಹೌದಾ? ಆದರೂ ಎಲ್ಲರೂ ಮಾಡ್ತಾರೆ. ಆಮೇಲೆ ನನಗೆ ಒಂದು ಕುತೂಹಲ ಅಂತ ಅನ್ನಿಸ್ತು, ನಿಮ್ಮ ಮಾವನವರು ಹೆಸರುಗಳು ಹೇಳಿದ್ರಲ್ಲ, ಹಾಲಪ್ಪ, ಮಂಜಪ್ಪ, ಇದೆಲ್ಲ ಸಾಮಾನ್ಯವಾಗಿ ಶೆಟ್ರು ಅಂತ ಇಟ್ಕೊಳ್ತಾ ಇರಲಿಲ್ವಾ ಅವಾಗ? ಅವರು ನಿಮ್ಮ ತಂದೆಯವ್ರ ಹೆಸರೇನಮ್ಮ? ತಂದೆಯವ್ರ ಹೆಸರೇನು ಆತಗೆ? ನಮ್ದು ವೆಂಕಟರತ್ನಂ ಶೆಟ್ಟಿ. ಅದೇ ಹೇಳಿದ್ದು. ಅದು ಹೆಂಗೆ ಶಿವಮೊಗ್ಗದಲ್ಲಿ ಆ ಕಡೆ ಎಲ್ಲರೂ ಇಟ್ಕೊಳ್ಳೋದು, ಎಲ್ಲ ಕಮ್ಯುನಿಟೀಸು, ಗೌಡ್ರಲ್ಲಿ, ಲಿಂಗ ಎಲ್ಲರೂ ಇಟ್ಕೋತಾರೆ. ದಾವಣಗೆರೆ ಸೈಡ್ನವ್ರಲ್ವಾ? ಹೌದಾ? ಅದೇ ಸ್ವಲ್ಪ ಆ ಕಡೆಯವರು ಬೇರೆ ಥರ ಇದೆ. ಬೇರೆ ಥರ. ಈ ಕಡೆ ಎಲ್ಲ ಶೆಟ್ಟಿ ಅಂತ ಸೇರಿಸ್ಕೋತಾರಲ್ವಾ? ಈಗ ಪಾಂಡು ಅವರು, ಅವ್ರದ್ದು ಮಾತ್ರ ಶೆಟ್ಟಿ. ಈಗ ಹುಡುಗನಿಗೆ ಯಾರಿಗೂ ಇಲ್ಲ. ಈಗ ಹುಡುಗರಿಗೆ ಯಾರು ಆಯ್ತಲ್ಲ, ಎಲ್ಲರೂ ನಮ್ಮ ತಂದೆಯವ್ರ ಕಾಲಕ್ಕೆ ಅದು ಹೊಟ್ಟಾಯ್ತಾ ಅಷ್ಟೇ. ಈಗ ನಮ್ಮ ಮಕ್ಳು ಯಾರು ತಮ್ಮಂದ್ರೆ ಯಾರು ಸೇರಿಸ್ಕೊಂಡಿಲ್ಲ. ಯಾರು ಸೇರಿಸ್ಕೊಂಡಿಲ್ಲ. ಸೆಕ್ಯುಲರ್ ಆಗಿಬಿಟ್ಟಿದ್ದೀವಿ ನಾವು. ನಮ್ಮ ಸಮುದಾಯದ ಹೆಸರು ಹೇಳ್ಕೊಳ್ಳೋ ಹಂಗಿಲ್ಲ. ಅಂದರೆ 3 ಜನ ಮಾವಂದರು ಸಹ ಅತ್ಯಂತ ಕಷ್ಟಪಟ್ಟರು. ಕೇವಲ ರಾಜಕೀಯ ಅಂತಲ್ಲ, ಸಾಮಾಜಿಕ ಅಂತಲ್ಲ, ಧಾರ್ಮಿಕ ಅಂತ, 3ರಲ್ಲೂ ಎಲ್ಲ ಥರದಲ್ಲೂ ಕೆಲಸವನ್ನು ಮಾಡಿ. ಆ ಸಮಯದಲ್ಲಿ ಅಷ್ಟು ವರ್ಷಗಳ ಹಿಂದೆ ಈ ಥರ ಕೆಲಸ ಮಾಡೋರು ತೀರಾ ಅಪರೂಪ ಅಂತಲೇ, ಎಲ್ಲೂ ಇಲ್ಲ ಅಂತಲೇ ನಾವು ಹೇಳಬೇಕಾಗತ್ತೆ. ಅದು ನಮ್ಮ ಜನಾಂಗದಲ್ಲಿ ನೀವು ಹೇಳ್ಸಂಗೆ ತುಂಬ ದೊಡ್ಡ ಮನಸ್ಸು ಅವ್ರದ್ದು. ಆಮೇಲೆ ನಮ್ಮದು ವಿಶಾಲ ಹೃದಯ. ಫ್ಯಾಮಿಲಿ ಮೀಟ್ ಆಗತ್ತೆ ನಮ್ಮದು. ಹೌದಾ? ಯಾವಾಗ? ಪ್ರತಿ ವರ್ಷನೂ ಆಗ್ತಿತ್ತು. ಈಗ 4 ವರ್ಷದ 2 ವರ್ಷಕ್ಕೊಂದ್ಸಲ ಡಿಸೆಂಬರ್ 15ನೇ ತಾರೀಕು ಕ್ರಿಸ್ಮಸ್ ಹಬ್ಬ. ಸೊಸೆಯರೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತಾರೆ ಅಮ್ಮನ ಮನೆಗೆ. ಹೆಣ್ಮಕ್ಳೆಲ್ಲ ಈ ಅಮ್ಮನ ಮನೆಗೆ ಬರ್ತಾರೆ. ಅದಕ್ಕೋಸ್ಕರ ಡಿಸೆಂಬರ್ 25 ರಜಾ ಇರುತ್ತಲ್ಲ ಮಕ್ಕಳಿಗೆಲ್ಲ, ಆ ದಿವಸ ಹೊರಗಡೆ ಇರೋರು ಬರ್ತಾರೆ ಅಂತ. ಹೆಣ್ಮಕ್ಳೆಲ್ಲ ಬರ್ತಾರೆ ಕಾರ್ಯಕ್ರಮಕ್ಕೆ. ಇವರು ಸೊಸೆರು ಮುಗಿಸ್ಕೊಂಡು ತಾಯಿ ಮನೆಗೆ ಇವ್ರು ಹೋಗ್ತಾರೆ. ಅದಕ್ಕೆ ಅದನ್ನೇ ಫಿಕ್ಸ್ ಮಾಡಿದ್ದಾರೆ. ಅವತ್ತಿನ ದಿವಸ ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲರೂ ಒಟ್ಟಿಗೆ ಇರ್ತೀವಿ. ಬೆಳಗ್ಗೆ ಹೋಮ ಇರುತ್ತೆ. ಎಲ್ಲಿ ಸೇರ್ತೀರಾ? ಶಿವಮೊಗ್ಗದಲ್ಲೇನಾ? ಶಿವಮೊಗ್ಗದಲ್ಲೇ. ಅದೇ ನಾನು ನಾಗಪ್ಪ ಶೆಟ್ಟರದು ಯೂನಿವರ್ಸಿಟಿ ಇದಿತ್ತಲ್ಲ, ಅವ್ರದ್ದೇ ಹಾಲಲ್ಲಿ, ಅವ್ರದ್ದೇ ಕ್ಯಾಂಟೀನಲ್ಲಿ ಊಟದ್ದು ಏರ್ಪಾಡು ಮಾಡಿದ್ರು. ಅವ್ರದ್ದೇ ದೊಡ್ಡ ಅಲ್ಲೇ ಸೇರ್ಕೋತಾರೆ. ಒಂದೊಂದ್ಸಲ ಒಂದೊಂದು ಕಡೆ. ಹೋಮಕ್ಕೆಲ್ಲ ವಾಸವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ದೆ, ಅಲ್ಲಿ ಹೋಮ ಮಾಡಿಸಿತ್ತು, ತಿಂಡಿ. ಮತ್ತೆ ಇಲ್ಲಿ ಕಾರ್ಯಕ್ರಮ. ಇವತ್ತಿಗೂ ಕೂಡು ಕುಟುಂಬದ ಚಹರೆಗಳನ್ನು ಉಳಿಸ್ಕೊಂಡಿದ್ದೀರಾ. ಮತ್ತೆ ಎಲ್ಲರೂ ನಮ್ಮ ಹೊರಗಡೆಯವ್ರು ಯಾರು ಅಲೋ ಇಲ್ಲ. ಇವರೇ ನಮ್ಮ ಸೊಸೆಯರು, ಗಂಡ್ಮಕ್ಳು ಎಲ್ಲ ಒಟ್ಟು ಕುಟುಂಬದವರು, ಅವರ ತೀರಾ ಹತ್ತಿರದವರು. 1 ತಿಂಗಳಿಂದ ಎಲ್ಲ ಪ್ಲ್ಯಾನ್ ಮಾಡ್ತಿರ್ತಾರೆ. ಮೊದಲೆಲ್ಲ ದೊಡ್ಡವರೇ ಮಾಡ್ತಿದ್ರು, ಸುಬ್ಬಣ್ಣ ಇವಂತವರೇ ಮಾಡ್ತಿದ್ರು. ಈಗ ಇವ್ರಿಗೆ ವಹಿಸಿದ್ದಾರೆ ನೆಕ್ಸ್ಟ್ ಜನ್ರೇಷನ್ಗೆ, ಹುಡುಗರಿಗೆ. ಅದೇ ಅವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾತಾಡ್ಕೊಳ್ತಾರೆ. ಬೇಕಿದ್ದಕ್ಕೆ ಕೇಳ್ತಾರೆ ದೊಡ್ಡವ್ರನ್ನ. ಅಡುಗೆದೊಂದು ಡಿಪಾರ್ಟ್ಮೆಂಟು, ಹೋಮದೊಬ್ಬರು, ಮಧ್ಯಾಹ್ನ ತಿಂಡಿದೊಬ್ಬರು, ರಾತ್ರಿದೊಬ್ಬರು, ಆಮೇಲೆ ಸ್ಪೋರ್ಟ್ಸು ಎಲ್ಲ. ಎಷ್ಟು ಜನ ಸೇರ್ತೀರಾ? ಸುಮಾರು 300-350 ಜನ ಸೇರ್ತೀವಿ. ನಿಮ್ಮ ಕುಟುಂಬ ಮಾತ್ರ 350 ಜನ. ಆಮೇಲೆ ಇದು ಡ್ಯಾನ್ಸು, ಕಲ್ಚರಲ್ ಪ್ರೋಗ್ರಾಮು ಎಲ್ಲ ಇವರೇ. ಹೆಣ್ಮಕ್ಳು ಸೊಸೆರೇ ಸೇರ್ಕೊಂಬಂದು ಲೆಟ್ರ್ ಹಾಕ್ಬಿಡ್ತಾರೆ ನಮಗೆ, ನಿಮಗೆ 3 ನಿಮಿಷ ಕೊಟ್ಟಿದ್ದೀವಿ, ಏನು ಕಾರ್ಯಕ್ರಮ ಕೊಡ್ತೀರಾ? ಸೊಸೆರೇ ಎಲ್ಲ ಜವಾಬ್ದಾರಿ ವಹಿಸ್ಕೊಳ್ತಾರೆ ಈ ಥರದ್ದು. ಸರಿ. ಎಲ್ಲ ಮನೆಗಳಿಗೂ ಪತ್ರಿಕೆ ಹಾಕ್ತಾರೆ, 3 ನಿಮಿಷ ಟೈಮ್ ಕೊಟ್ಟಿದ್ದೀವಿ, ನೀವೇನಾದ್ರು ಕಾರ್ಯಕ್ರಮ ಕೊಡ್ತೀರಾ? ಹಾಗೆ. ಅಂತೂ ಅವತ್ತಿನ ಗುಣಲಕ್ಷಣಗಳು ನಿಮ್ಮ ಕುಟುಂಬದ್ದು ಇವತ್ತಿಗೂ ನಡ್ಕೊಂಡು ಬರ್ತಾ ಇದೆ. ಮತ್ತೆ ಪತ್ರಿಕೆ ಬರುತ್ತೆ ನಮ್ಮದು 3 ತಿಂಗಳಿಗೊಂದು. ನಮ್ಮ ಕುಟುಂಬದ್ದೇ ಪತ್ರಿಕೆ ಬರುತ್ತೆ, ಸುದರ್ಶನ ವಾರ್ತಾ. ನಮ್ಮ ಕುಟುಂಬದ್ದೇ ವಿಷಯ. ಅದರಲ್ಲಿ ಅವರು ಚೇಂಜ್ ಮಾಡಿದ್ದು, ಪಾಸ್ ಆಗಿದ್ದು, ಇನ್ನೇನಾದ್ರೂ ಗೃಹ ಪ್ರವೇಶ ಅಂದರೆ ಆಗುತ್ತಲ್ಲ, ಎಷ್ಟೋ ವಿಚಾರಗಳಿರುತ್ತೆ. ಅದೇ ವಿಷಯನೇ ಹಾಕಿರ್ತಾರೆ. ಎಜುಕೇಷನ್, ಅವ್ರ ಡೆವಲಪ್ಮೆಂಟು, ಅವ್ರ ಕುಟುಂಬ, ಮದುವೆ ಮುಂಜೆ ಎಲ್ಲ ಬೇಕಷ್ಟಿರುತ್ತಲ್ಲ. ಅದೇ ಫೋಟೋನ ನಮ್ಮ ಬಿಲ್ಡಿಂಗಲ್ಲಿ ಒಬ್ಬ ಫೋಟೋಗ್ರಾಫರ್ ಇದ್ದ, ಅವನು ಫೋಟೋ ತೆಕ್ಕೊಂಡು ವರ್ಷ ಫೋಟೋ ತೆಗಿತೀವಿ ಎಲ್ಲರದ್ದು. ಫೋಟೋ ರವೀಂದ್ರ ಅವರು ಬರ್ತಿರ್ತಾರೆ ಈ ಕಾರ್ಯಕ್ರಮಗಳಿಗೆ? ಸಾಧ್ಯವಾದರೆ ಬರ್ತಿರ್ತಾರೆ. ಸರಿ. ಅವ್ರದ್ದು ಪ್ರೋಗ್ರಾಮ್ಸ್ ಮೊದಲೇ ನಾವು ಹೇಳಿ ಇದು ಮಾಡಿರ್ಬೇಕು. ಅವ್ರಿಗೆ ಏನೆಲ್ಲ ಅಪಾಯಿಂಟ್ಮೆಂಟ್ಸ್ ಇರುತ್ತೆ. ಫೋಟೋ ತೆಕ್ಕೊಂಡು ಹಾಕಿದ್ನಂತೆ. ಯಾರೋ ನೋಡಿಬಿಟ್ಟು ಇದೇನು ಎಲ್ಲ ವಯಸ್ಸಿನವ್ರು ಇದ್ದಾರೆ, ಯಾವ ಸ್ಕೂಲು ಅಲ್ಲ, ಯಾವ ಆಫೀಸು, ಯಾರಪ್ಪ ಇದು ಫೋಟೋ ಅಂತ. ನಮ್ಮ
ಓನರ್ ಮನೆ ಫೋಟೋ ಇದು ಅಂತ ಅದನ್ನ ನೋಡಿ ಎಲ್ಲ ಪೇಪರ್ನವ್ರು ಬಂದು ಎಲ್ಲರನ್ನೂ ಇಂಟರ್ವ್ಯೂ ಮಾಡಿಕೊಂಡು ಹೌದಾ? ಅದನ್ನೆಲ್ಲ ಎಲ್ಲ ಪೇಪರ್ಗಳಲ್ಲೂ ಬಂದ್ಬಿಡ್ತು. ಸ್ವಾತಿಯಲ್ಲಿ, ಸುಧಾದಲ್ಲಿ, ತರಂಗದಲ್ಲಿ. ಓ, ಆವಾಗಲೇ ಸುಮಾರು 15 ವರ್ಷಕ್ಕೆ ಹ್ಮ್, ಹ್ಮ್. ಎಲ್ಲ ಪೇಪರ್. ತುಂಬ ಅಪರೂಪದ ಸಂದರ್ಭ ಅಲ್ವಾ ಇದು? ಹ್ಞೂ ಈ ಥರ 300-400 ಜನ ಸೇರ್ಕೊಂಡು ಒಂದು ಕುಟುಂಬದವರು ಅವತ್ತಿಂದ ಇವತ್ತಿನವರೆಗೂ ನಡ್ಸ್ಕೊಂಡು ಬರ್ತಾರೆ. ಈಗ ಬೆಂಗಳೂರಲ್ಲಿ 60 ಜನ ಇದ್ದಾರಲ್ಲ, ಅದು ಬೇರೆ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ 60 ಜನನೂ ಒಂದು ಕಡೆ ಸೇರಿದ್ರು ಈಗ, ಸರಿ ಸರಿ. ವರ್ಷಕ್ಕೊಂದ್ಸಲ ಆ ಥರ. ನೀವು ಅದರಲ್ಲಿ ಸೇರ್ಕೋತೀರಾ ಬೆಂಗಳೂರಲ್ಲಿ ಇರೋದ್ರಿಂದ? ಹೌದು, ಬೆಂಗಳೂರಲ್ಲಿ ಸೇರ್ಕೊಳ್ತೀವಿ. ನಿಮ್ಮ ಮಕ್ಕಳು ಏನು ಮಾಡ್ತಿದ್ದಾರಮ್ಮ? ನನ್ನ ಮಗ ಈಗ ಏನೂ ಇಲ್ಲ, ರಿಟೈರ್ಡ್ 60 ವರ್ಷ ಆಯ್ತು ಅವನಿಗೂ. ರಿಟೈರ್ಡು ಶಿವಮೊಗ್ಗದೆಲ್ಲ ನೋಡ್ಕೊಳ್ತಾ ಇರ್ತಾನೆ, ಪ್ರಾಪರ್ಟಿ ಇದೆಲ್ಲ ನೋಡ್ಕೊಳ್ತಿರ್ತಾನೆ. ಮತ್ತು ಟ್ರೈನು ಇದೆಲ್ಲ ಟಿಕೆಟ್ಸ್ ಬುಕ್ ಮಾಡಿ ಏನು ಮಾಡ್ಕೊಳ್ತಾನೆ, ಅದೊಂದು ಏಜೆಂಟ್ ಮಾಡ್ಕೊಂಡಿದ್ದಾನೆ. ಏಜೆನ್ಸಿ ಇಟ್ಕೊಂಡಿದ್ದಾರೆ. 2 ಮೊಮ್ಮಕ್ಕಳು, 2 MS ಆಯಿತು. ಒಬ್ಬರೇ ಮಗನ ನಿಮಗೆ? ನನಗೊಬ್ಬನೇ. ದೊಡ್ಡವನು ಕೆಲಸದಲ್ಲಿದ್ದಾನೆ, ಅದು ಅವನಿಗೊಂದು 2 ವರ್ಷದ ಮಗು ಇದೆ. ಚಿಕ್ಕವನು ಈ ಸಲ MS ಆಯಿತು, ಕೆಲಸ ಹುಡುಕ್ತಾ ಇದ್ದಾನೆ. ಸರಿ, ಆಗಲಿ. ಅಮ್ಮ, ನಿಮಗೆ ಎಷ್ಟು ಜ್ಞಾಪಕ ಇದೆಯೋ ಅಷ್ಟನ್ನು ಹೌದು, ತುಂಬ ಸಂಕ್ಷಿಪ್ತವಾಗಿ ಹೇಳಿದ್ರಿ. ನೀವು ಹೇಳಿದ್ರಲ್ಲಿ, ನಾನು ಕೇಳಿದ್ರಲ್ಲಿ ಇಷ್ಟು ಸ್ಪಷ್ಟ. ನಿಮಗೆ ಈ ದೇಶಭಕ್ತಿ ವಿಚಾರ ಆಗಲಿ, ಸಮಾಜ ಸೇವೆ ಮಾಡೋದಾಗಲಿ, ಒಟ್ಟು ಸೇರಿಕೊಂಡು ಹೋರಾಟ ಮಾಡೋದಾಗಲಿ, ಇದೆಲ್ಲ ನಿಮ್ಮ ಮಾವನವ್ರ ಕಡೆಯಿಂದಾನೇ ಬಂದಿರೋದು. ಆ ಕುಟುಂಬದಲ್ಲಿ ಇದ್ದಿದ್ದರಿಂದ ನಿಮಗೂ ಇದೆಲ್ಲ ಹಾಗೆ ಧಾರಾಳವಾಗಿ ನನಗೇನು ನಡುವೆ ಗೊತ್ತಿಲ್ಲ ನನಗೆ ಇಲ್ಲಿ. ಅದೇ ಭಾಳ ಅಂದರೆ ಸೇರಿದ ಮನೆಯಿಂದ ನಿಮಗೆ ಇದೆಲ್ಲ ತುಂಬ ಪರಿಚಯ ಆಯಿತು. ನೀವು ಒಂದಾಗಿ ಬೆಸೆದುಕೊಂಡು ಆ ಕುಟುಂಬದಲ್ಲಿ ಆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿ ಸೇರ್ಕೊಂಡು ಕೆಲಸ ಮಾಡಿದ್ರಿ. ಭಾಳ ಸಂತೋಷ ಆಯಿತು. ಇದು ನೇರವಾಗಿ ಯಾರು ಆ ಸಂದರ್ಭದಲ್ಲಿ ಇದನ್ನು ಅನುಭವಿಸಿರ್ತಾರೆ ಅಂಥವ್ರ ಬಾಯಿಂದ ಕೇಳೋದು ಬಹಳ ಮುಖ್ಯ ನಮಗೆ. ಇವತ್ತಿನ ಜನಕ್ಕೆ ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ. ಈಗ ನಮಗೆ ಎಲ್ಲ ಮರ್ತು ಹೋಗ್ತಾ ಇದೆ 50 ವರ್ಷದ ಹಿಂದಿಂದು, 60 ವರ್ಷದ ಹಿಂದಿಂದು. ಇನ್ನು ಆಮೇಲೆ ಹುಟ್ಟಿದವ್ರಿಗಂತೂ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಹಾಗಾಗಿ ಆರ್ಥಿಕವಾಗಿ ಮಾತ್ರ ತುಂಬಾನೇ ತೊಂದರೆ ಪಟ್ಟು. ಆಮೇಲೆ ಅಂಗಡಿ ಇಲ್ಲ, ಅಂಗಡಿ ಮುಚ್ಚೋಯ್ತು. ಅದೇ ಅದೆಲ್ಲ ಹೇಗೆ ಮಾಡಿದ್ರಿ ಅಂತ ನೀವು ಹೇಳಲಿಲ್ಲ. ತುಂಬಾನೇ ಕಷ್ಟ ಆಯ್ತು, ತುಂಬ ಕಷ್ಟಪಟ್ಟಿರ್ತೀರ. ತುಂಬ ಕಷ್ಟ ಆಯ್ತು. ಎಷ್ಟೊಂದು ಸಮೃದ್ಧಿ ಇದ್ದಿದ್ದು ದಾರಿದ್ರ್ಯಕ್ಕೆ ಬಂದ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ. ಇಲ್ಲಿ ಬಂದ್ವಿ ನಾವು, ನಮ್ಮ ತಂದೆಯವರು ಏನು ಮಾಡ್ಕೊಂಡ್ರು, ತಂದೆಯವರು ಸಹಾಯ ಮಾಡಿರ್ತಾರೆ. ಒಂದು 4 ಬಿಲ್ಡಿಂಗ್ ಮಾರಿದ್ರು, ಏನೇನೋ ನಡೀತು, ಮಾರಿಬಿಟ್ರು ಕೆಲವೆಲ್ಲ. ಸಮಯಕ್ಕೆ ತಕ್ಕಂತೆ ಏನೇನು ಮಾಡಬೇಕೋ ಅದೆಲ್ಲ ಮಾಡಿದ್ರು. ಅಂತೂ ಅದೇ ಎಲ್ರದ್ದು ಮತ್ತೆ ಒಟ್ಟಿಗೆ ಹಾಕ್ಕೊಂಡ್ರು, ಬದುಕು ಮುಂದುವರಿಕೊಂಡ್ರು 1-2 ಬಿಲ್ಡಿಂಗ್ನ. ಆಯಿತು. ಆಗಲೇ ಸುಧಾತ್ಗೆ ನೀವು ಕರೆದಾಗ ತುಂಬ ಆತ್ಮೀಯತೆಯಿಂದ ಬಂದು ಇಷ್ಟರ ಮಟ್ಟಿಗೆ ಎಲ್ಲದನ್ನು ಹೇಳಿದ್ರಿ. ಭಾಳ ಸಂತೋಷ ಆಯಿತು. ಈ ನಿಮ್ಮ ಕುಟುಂಬದ ವಿಚಾರ ಯಾರಿಗೂ ಗೊತ್ತಿರಲ್ಲ, ನಮಗೆಲ್ಲರಿಗೂ ನಿಮ್ಮದು ಗೊತ್ತಿತ್ತು. ಆದರೆ ಅದರ ಹಿನ್ನೆಲೆ ಏನು ಅನ್ನೋದು ಇವಾಗ ಎಷ್ಟೋ ಜನಕ್ಕೆ ತಿಳಿದಂಗಾಯಿತು. ಎಲ್ಲನೂ ತಿಳಿಯೋದಕ್ಕೆ ಸಾಧ್ಯವೇ ಇಲ್ಲ, ಇದು ತುಂಬ ವಿಸ್ತಾರವಾದಂಥ ವಿಚಾರ. ಅವರೆಲ್ಲ ಎಷ್ಟೆಷ್ಟು ಪಾಡುಪಟ್ಟಿರ್ತಾರೋ ಈಗ ನಮಗೇನು ಗೊತ್ತೇ ಆಗೋದಿಲ್ಲ. ಆದರೂ ಅದರ ಒಂದು ಸಣ್ಣ ಹೊಳಹು ಸಿಕ್ಕದಂಗಾಯಿತು. ತುಂಬ ಧನ್ಯವಾದಗಳು. ಲೀಲಾಜಾಲದ ವೀಕ್ಷಕರ ಪರವಾಗಿ ನಿಮಗೆ ಹೃತ್ಪೂರ್ವಕವಾದಂಥ ನಮಸ್ಕಾರಗಳು.